ಇಲ್ಲಿ ಏನ್ ಮಾಡಿದಾನಂತಂದ್ರೆ ಬಂಡಲ್ ಆಫ್ ಸಿಲೆಬಸ್ ಇನ್ಕ್ಲೂಡಿಂಗ್ ಎ ಸಿಂಗಲ್ ಟಾಪಿಕ್, ಸಿಂಗಲ್ ಇದ್ರದಾಗ ಕೊಟ್ಟಿದ್ದಾನ್ರಿ, ಸಿಂಗಲ್ ಚಾಪ್ಟರ್ದಾಗ ಸೇರಿಸಿದಾನಲ್ಲ ಕೂಡ. ಅಲ್ಡಿಹೈಡ್ಸ್ ಕೀಟೋನ್ಸ್ ಕೂಡ ಅದ್ರಾಗೆ ಸೇರಿಸಿದಾನ, ಹಲೋ ಆಲ್ಕೆನ್ಸ್ ಹೆಲನ್ಸ್ ಕೂಡ ಅದ್ರಾಗೆ ಸೇರಿಸಿದಾನ, ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ಕೂಡ ಅದ್ರಾಗೆ ಸೇರಿಸಿದಾನ, ಹೈಡ್ರೋಕಾರ್ಬನ್ಸ್ ಕೂಡ ಅದ್ರಾಗೆ ಸೇರಿಸಿದಾನ. ಇವೆಲ್ಲವೂ ಕೂಡ ಸಿಲೆಬಸ್ ನಿಮ್ಗಲ್ಲ, ಅದು ನಿಮ್ಗೆ ಹೈಸ್ಕೂಲ್ದವ್ರಿಗೆ ಇರ್ಲ ಅದು, ಬಟ್ ಅದನ್ನ ಕೊಟ್ಟಿದ್ದಾನೆ. ಎದಕ್ಕಪ್ಪ ಅಂತ ನಿಮ್ ಬುದ್ಧಿಮತ್ತೆನ ಚೆಕ್ ಮಾಡ್ತಾನೆ. ನೀವು ಆಯಾ ಸಬ್ಜೆಕ್ಟ್ ಟೀಚರ್ ಆಗೋರು ಆಯಾ ಸಬ್ಜೆಕ್ಟ್ ನ ಎಷ್ಟು ನೀವು ಪರಿಣಿತಿನ ಹೊಂದಿರಿ ಎಂಬುದು ಚೆಕ್ ಮಾಡುವಂತ ಪ್ರಯತ್ನ ಮಾಡ್ತಾನ. ಸೊ ನೀವುಗಳು ನಿಮ್ಗೆ ಮೀರಿ ಯಾರು ಜಾಸ್ತಿ ಪ್ರಯತ್ನ ಮಾಡ್ತಿರೋ ಅವ್ರದ್ದು ಆಗ್ತದೆ. ಯಾಕಂದ್ರೆ ಜಾಸ್ತಿ ಪೋಸ್ಟ್ ಅದಾವ. ಹಿಸ್ಟಾರಿಕಲಿ ಈ ರೀತಿ ಪೋಸ್ಟ್ ಹಿಂದ ಬಿಟ್ಟಿರ್ಲಿಲ್ಲ, ಮುಂದೆ ಬಿಡ್ತಾನಬಹುದು ಗೊತ್ತಿಲ್ಲ, ಬಿಡಂಗಿಲ್ಲ ಕಷ್ಟ ಸದ್ಯ. ಯಾಕಂದ್ರೆ 17 ಆದ ನಂತರ ನೇರವಾಗಿ 10 ವರ್ಷ ಆದ ನಂತರ ಹೈರಿಂಗ್ ಮಾಡ್ಯಾನ. ಸೊ ಯಾರು ಅದ್ರದ್ದು ಸದುಪಯೋಗ ಪಡ್ಕೊಂತೀರಿ ಅವರೇ ಗೆದ್ದವರು. ಅವಕಾಶವನ್ನ ಯಾರು ಕರೆಕ್ಟ್ ಆಗಿ ಆನ್ ಟೈಮಿಗೆ ಯಾರು ಸದುಪಯೋಗ ಮಾಡ್ಕೊಂಡ್ರೆ ಅವರೇ ಗೆದ್ದವರು. ಅವಕಾಶ ಇದ್ರು ಅದನ್ನ ಬಳಸಲಾರ್ದವ ಮೂರ್ಖ ಅಂತ ಕರಿತೀವಿ. ಅವಕಾಶ ಎದುರೈತೆ ಅದನ್ನ ಬಳಸ್ಕೊಳ್ಳೋದವ ಮೂರ್ಖನಿಗೆ ಸಮ. ಸೊ ಹಿಂಗಾಗಿ ದಯಮಾಡಿ ಒಬ್ರು ಇನ್ನೊಬ್ರು ಏನಪ್ಪಾ ಅಂತಂದ್ರೆ ಜಾಸ್ತಿ ಒಬ್ರು ಏನು ಡಿಪೆಂಡ್ ಆಗ್ಬೇಕು. ಜಸ್ಟ್ ಗೋ ವಿತ್ ದ ಸ್ಟ್ಯಾಂಡರ್ಡ್ ಮಟೀರಿಯಲ್ಸ್, ವಾಟ್ ಎವರ್ ಇಟ್ ಮೇ ಬಿ. ಗೋ ವಿತ್ ದ AI, ಗೋ ವಿತ್ ದ ಡಿಫ್ರೆಂಟ್ ಟೈಪ್ಸ್ ಆಥರ್ ಬುಕ್ಸ್ ಅಂತೂ ಓದಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ ಒಂದೊಂದು ಪುಸ್ತಕ, ಕೆಮಿಸ್ಟ್ರಿ ಪುಸ್ತಕ ಇನ್ನೂ ವೆರಿ ವೆಲ್ 2 ವರ್ಷ ಲೈಬ್ರರಿ ತಂದು MSc ಮುಗಿದ್ರೆ ಮತ್ತೆ ಅವೇ ಹಂಗವೇ ಕೊಟ್ಟ ಹೋಗಿನಿ ನಾನು. ನನ್ಗೆ ಗೊತ್ತೇ ಆಗಲ್ಲ, ಪುಸ್ತಕ ತೆಗೆದ್ರು ಗೊತ್ತಾಗಲ್ಲ ಏನದ ಅಂತ ಹೇಳಿ. ಆ ರೀತಿ ಕೆಮಿಸ್ಟ್ರಿ. ಫಿಸಿಕ್ಸಿಗೆ ಐ ರೆಕಮೆಂಡ್ ಅನದರ್ ಫ್ಯಾಕಲ್ಟಿ, and even also chemistry also I recommend another faculty, because within the short days we cover whole the syllabus. Yes, exact. Yakantandre we never compromise. We already commitment with you guys. ನಿಮ್ ಜೊತೆ ಕಮಿಟ್ಮೆಂಟ್ ಮಾಡ್ಕೊಂಡಿವಿ. ಏನಂತ, ನಿಮ್ಗೆ HST GPS ನ ನಾವು ಆದಷ್ಟು ನಿಮ್ಗೆ ಸರಳೀಕರಣ ಮಾಡ್ಕೊಡುವಂತ ಪ್ರಯತ್ನ ಮಾಡೋ ಕಮಿಟ್ಮೆಂಟ್ ಕೊಟ್ಟಿವಿ. ಸಂಸ್ಥೆ ವತಿಯಿಂದಾಗ್ಲಿ ನಮ್ಮ ಕಡೆಯಿಂದಾಗ್ಲಿ ಅಥವಾ ಏನೇ ಆಗ್ಲಿ ವಿದಿನ್ ದ ಡೇಸ್ ಮ್ಯಾಕ್ಸಿಮಮ್ ಟ್ರೈ ಟು ಕಂಪ್ಲೀಟ್ ದ ಹೋಲ್ ಸಿಲೆಬಸ್. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಸೊ ಆದಷ್ಟು ಕಮ್ಮಿ, ಒಬ್ನಿಗಂತೂ ಆಗಂಗಿಲ್ಲ. ಒಬ್ಬರ ಕೈಲಿಂದ ಒಂದ್ ಸಬ್ಜೆಕ್ಟ್ ಅನ್ನ ಒಬ್ಬರ ಕೈಲಿಂದ ವಿದಿನ್ 45 days ನ ಕಂಪ್ಲೀಟ್ ಮಾಡೋದು ಆಗಂಗಿಲ್ಲ. ಸೊ ಹಾಗಾಗಿ ಐ ರೆಕಮೆಂಡ್ ಅನದರ್ ಫ್ಯಾಕಲ್ಟಿ ಸೈಮಲ್ಟೇನಿಯಸ್ಲಿ ಗೋ ವಿತ್ ದ ಡಿಫ್ರೆಂಟ್ ಚಾಪ್ಟರ್ಸ್. ಅರ್ಥ ಆಯ್ತು? ಸೊ ಹೆಂಗಾರೆ ಮಾಡೋಣ ಮಾಡಿ ಒಂದಿಕ್ಕಿ ಇದು ಮಾಡೋಣ. ಬಟ್ ನೀವುಗಳು ಹೆಂಗಪ್ಪ ಅಂದ್ರೆ ಮಲ್ಟಿಪಲ್ ಟೈಮ್ ಇಟ್ಕೊಂಡು, ಮಲ್ಟಿಪಲ್ ಸೋರ್ಸ್ ಅನ್ನ ಇಟ್ಕೊಂಡು, ಮಲ್ಟಿಪಲ್ ಟೈಮ್ಸ್ ಮ್ಯಾಕ್ಸಿಮಮ್ ಒಂದು 6 ತಾಸು ನಿದ್ದಿಗೆ ಮೀಸಲಿಟ್ಟು ರಿಮೈನಿಂಗ್ ಎಲ್ಲ ಓದ್ಕೊಂಡು ಕೂತ್ರೆ ನೌಕರಿ ಆಗ್ತಾವ. 6 ತಾಸು ನಿದ್ದಿಗೆ ಇಡ್ರಿ. 6 ತಾಸು ನಿದ್ದಿಗಿಟ್ಟು ರಿಮೈನಿಂಗ್ ಏನ್ 18 ತಾಸು ಅದಲ್ರಿ ಓದಕ್ ಹಾಕ್ರಿ. ಅವ್ರ ನೌಕರಿ ಹೆಂಗಾಗಲ್ಲ ನಾನು ರೈಟಾ. ಒಂದ್ 24 ಗಂಟೆನ 3 ಭಾಗ ಮಾಡಿದಾಗ 8 ತಾಸು. ಯಾವ್ದು ಯಾರಿಗ ಗೊತ್ತ್ರಿ, ನೌಕರಿ ಅವ ಕೊಡವ ಅದನ್ನ. ಇದೇ ಭರೋಸಾ, ಈಗೇನ್ ಸಿಲೆಬಸ್ ಕೊಟ್ಟಾನ ಅದೇ ಭರೋಸಾ. ನೋಟ್ ಅದರ್ ದನ್ ದಟ್ PUC ವರ್ಕ್ ಕೊಡ್ರಿ. ಈಗಿರುವಂತ ಸಿಲೆಬಸ್ ಎಲ್ಲಿ ನಡೆದ್ರಿ ಮೇಡಮ್? ಟೆನ್ಷನ್ ಮಾಡ್ಕೋಬೇಡ್ರಿ, ಎದಿ ಹೊಡ್ಕೋಬೇಡ್ರಿ. ಅದೇ ಅಂತಂದ್ರೆ ಒಟ್ಟ ಸಿಲೆಬಸ್ ಇನ್ನೂ ಟೆನ್ಷನ್ ಮಾಡ್ಕೊಂಡ್ರಿ. ಮತ್ತೆ ಸರ್ ಎಲ್ಲ ಹಿಂಗೆ ಹೇಳತ್ತಾರ ಮತ್ತೆ ಅದೇ ಇತ್ತು ಹಂಗೇನಿಲ್ಲಲ್ರಿ. ರೈಟ್. ಇರ್ಲಿ ಪರವಾಗಿಲ್ಲ, PM ಇದ್ರೆ ಇರ್ಲಿ ಏನ್ರಿ ಇದು. ರೈಟ್. ಈಗ ಕೆಮಿಕಲ್ ಬಾಂಡಿಂಗ್ ಒಳಗಡೆ ಇದು ಹೊಸ ಸಿಲೆಬಸ್ನ, ಹಳಿ ಸಿಲೆಬಸ್ ಇಲ್ಲ. ಹಳಿ ಸಿಲೆಬಸ್ ಏನು ಹೇಳತ್ತಿಲ್ಲ ನಾನು. ಇದು ಹೊಸ ಸಿಲೆಬಸ್. ಲೂಯಿಸ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು, ಅಥವಾ ಲೂಯಿಸ್ ನ ರಚನೆಗಳು ಅಂತ ಹೇಳ್ಬಿಟ್ಟು ಐತೆ. ಹಾಗಾದ್ರೆ ಲೂಯಿಸ್ ಏನ್ ಹೇಳ್ತಾನಪ್ಪ ಅಂತಂದ್ರೆ, ಯಾವುದೇ ಒಂದು ಅಣುಗಳನ್ನ ಜೋಡಿಸುತ್ತಾ ಹೋದಂತೆ ಆ ಪರಮಾಣುಗಳ ಮೇಲಿರುವಂತಹ ಎಲೆಕ್ಟ್ರಾನ್ಗಳು ಮತ್ತು ಆ ಪರಮಾಣು ಒಳಗಿರುವಂತಹ ಅಣುಗಳ ಒಳಗಿರುವಂತಹ ಬಂಧವನ್ನ ರೀಪ್ರೆಸೆಂಟ್ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಲೂಯಿಸ್ ಅವರು. ಹೌದಾ? ಏನಪ್ಪಾ ಅಂತಂದ್ರೆ, ಒಂದ್ ಯಾವುದೇ ಅಣು ಇರ್ತದೆ. ಅಣು ಸೇರ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಅಣುಗಳು, ದೆನ್ ಮಾಲಿಕ್ಯೂಲ್ಸ್. ಹೌದಾ? ಮಾಲಿಕ್ಯೂಲ್ಸ್ ಆದ ನಂತರ ಒಂದು ಆಟಮ್ ಅಂತ ಬರ್ತದೆ. ಒಂದು ಮಾಲಿಕ್ಯೂಲ್ ಆಗ್ಬೇಕಾದ್ರೆ ಸೋ ಮೆನಿ ಆಫ್ ಅಟಮ್ಸ್, 2 or 3 ಅಟಮ್ಸ್ ಸೇರ್ಕೊಂಡು ಒಂದು ಮಾಲಿಕ್ಯೂಲ್ ಆಗ್ತದೆ. ಹಾಗಾದ್ರೆ ಒಂದು ಸಂಯುಕ್ತದಲ್ಲಿ ಅಥವಾ ಒಂದು ಮಾಲಿಕ್ಯೂಲ್ ಅಲ್ಲಿ ಅಥವಾ ಒಂದು ಏನಪ್ಪಾ ಅಂತಂದ್ರೆ ಒಂದು ಯಾವುದೇ ಸಂಯುಕ್ತದಲ್ಲಿ ಇರುವಂತಹ ಆ ಪರಮಾಣುಗಳ ಮೇಲೆ ಇರುವಂತಹ ಅಥವಾ ಪರಮಾಣುಗಳ ಮಧ್ಯೆ ಇರುವಂತಹ ಬಂಧ ಮತ್ತು ಪರಮಾಣು ಮೇಲಿರುವಂತಹ ಎಲೆಕ್ಟ್ರಾನ್ಗಳನ್ನ ರೀಪ್ರೆಸೆಂಟ್ ಮಾಡುವಂತ ಪದ್ಧತಿನೇ ಲೂಯಿಸ್ ಸ್ಟ್ರಕ್ಚರ್. ಲೂಯಿಸ್ ಸ್ಟ್ರಕ್ಚರ್ ಅಥವಾ ಡಾಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. Lewis structure is a diagram that represents the valence electron of the atoms and how they are arranged in a bonds and lone pair of in a molecules in or ions ಅಂತ ಕರೀತೀವಿ. ಹೌದಾ? ಯಾವುದೇ ಮಾಲಿಕ್ಯೂಲ್ಸ್ ಅಂತಂದ್ರೆ ಅಣುಗಳು, ಅಣುಗಳಲ್ಲಿರುವಂತಹ
ಅಣುಗಳಲ್ಲಿರುವಂತಹ ಪರಮಾಣುಗಳು ಯಾವ ರೀತಿ ಒಂದನ್ನೊಂದು ಹೊಂದಾಣಿಕೆ ಮಾಡ್ಕೊಂಡದಾವೆ, ಮತ್ತೆ ಆ ಒಂದು ಪರಮಾಣು ಮೇಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು, ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಎಷ್ಟು, ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಎಷ್ಟು. ಇಲ್ಲಿ ಲೋನ್ ಪೇರ್ಸ್ ಮತ್ತು ಬಾಂಡ್ ಪೇರ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. 2 types ಆಫ್ ಎಲೆಕ್ಟ್ರಾನ್ಸ್ ಎನಿ ಟೈಪ್ ಆಫ್ ಅಟಮ್ಸ್. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ದೇ ಆರ್ ಕಂಪ್ಲೀಟ್ಲಿ ಸ್ಟೇಬಲ್, ದೇ ಆರ್ ನಾಟ್ ಇನ್ವಾಲ್ವ್ ಇನ್ ದ ಕೆಮಿಕಲ್ ರಿಯಾಕ್ಷನ್ಸ್. ಬಟ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅದ ದೇ ಆರ್ ಆಕ್ಟಿವ್ಲಿ ಇನ್ವಾಲ್ವ್ ಇನ್ ದ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಇನ್ ಎನಿ ಬಾಂಡಿಂಗ್ ಅಂತ ಹೇಳ್ಬಿಟ್ಟು ಕರಿತಿರ್ತೀವಿ. ಹಾ, ನೀವು ಬರ್ಕೊಳ್ಳೋದಾಗ ಇದು ಮಾಡಬೇಡ್ರಿ ಹೆಣ್ಮಕ್ಳು, ನೀವೆಲ್ಲ ಬರ್ಕೋಬೇಡ್ರಿ ಪ್ಲೀಸ್. ಡೋಂಟ್ ವೇಸ್ಟ್ ಯುವರ್ ಟೈಮ್ ಟು ರೈಟಿಂಗ್. ಆಲ್ರೆಡಿ ಇದನ್ನ ನಿಮ್ಗೆ ಸಿಗ್ತದಲ್ರಿ ಮೇಡಮ್? ಇದು ಸಿಗ್ತದಲ್ರಿ? ಹಾ, ಪ್ಲೀಸ್ ಗೋ ವಿತ್ ದಟ್. ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾರೆ ನೀವು ಬರ್ಕೋಬೇಡ್ರಿ. ನೀವು ಬರ್ಕೊಂಡ್ರಿ ಅಂದ್ರೆ ನಾಳಿನ ಸಲುವಾಗಿ ನೀವು ಡಿಪೆಂಡೆನ್ಸ್ ಆಗುತ್ತೆ ಅಂತ. ಇವತ್ತೇನು ಕಲಿಯವಲ್ರಿ ನೀವು, ಇವತ್ತೇನು ಕಲಿಯವಲ್ರಿ, ನಾಳಿನ ಸಲಕ ಅಂದ್ರೆ ನೋಟ್ಸ್ ಬರ್ಕೊಂಡ್ರೆ ಹೋಗಿ ಮನ್ಯಾಗ ಓದ್ಬಹುದು ಅನ್ನೋ ಮನೋಭಾವನೆ ಅದ. ಬಟ್ ಇಲ್ಲಿ ಬಂದು ಏನ್ ಮಾಡೋರು ನೀವು? ನಾನು ನಿಮ್ಗೆ ವಾಟ್ಸಪ್ ನ ಗ್ರೂಪ್ ನಾಗ ಸೆಂಡ್ ಮಾಡಿರ್ತೀನಿ, ನೀವು ಅಲ್ಲೇ ನೋಡಿ ಬರಿಬಹುದಲ್ಲ, ಇಲ್ಲಿ ಬಂದು ಕಲಿಯೋದೇನು ಅಂತ. ಸೊ ಅದನ್ನ ಮಾಡಬೇಡ್ರಿ. ಕೆಮಿಸ್ಟ್ರಿ ಹೆಂಗದಪ್ಪ ಅಂತಂದ್ರೆ ವೋಲ್ಟೈಲ್ ಸಬ್ಜೆಕ್ಟ್ ಇರ್ತದ. ಸೊ ಒಂದ್ ಸಲ ಅಲ್ಲ, 4 ಸಲ ಅಲ್ಲ, 10 ಸಲ ಓದಿದ್ರು ಕೂಡ ಕಮ್ಮಿನೇ. ಈ ಸಿಲೆಬಸ್ ಹಾಗೆ ಆ ಸಬ್ಜೆಕ್ಟ್ ಹಂಗದ, ಎಸ್ಪೆಷಲಿ ಕೆಮಿಸ್ಟ್ರಿ ಹಿಂಗದ. ಸೊ ಹಿಂಗಾಗಿ ಅಟ್ಲೀಸ್ಟ್ ನಮಗ್ ತಿಳಿದ ಮಟ್ಟಿಗೆ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ನೀವು ಗಡಬಡಿ ಮಾಡ್ಕೋಬೇಡ್ರಿ ಅಷ್ಟೇ, ರೈಟಾ? ನೀವು ಗಡಬಡಿ ಮಾಡ್ಕೋಬೇಡ್ರಿ. ನಾ ಏನ್ ಹೇಳಕತ್ತೀನಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ರಿ. ಇದು ಅಂತೂ ಮೇಡಮ್ ಅವ್ರು ನಿಮ್ಗೆ ಕಳಿಸ್ತಾರೆ, PDF ಅದ, ಸಾರಿ PPTನೇ ಅದ, PPT ಕಳಿಸ್ತಾರ, ಕೂತ್ ನೋಟ್ಸ್ ಮಾಡ್ಕೊಡ್ರಿ. ಹೌದಾ? ಸೊ ಇದು ಯಾಕೆ ಮಾಡಿದೀನಿ, ಇದು PPT ಯಾಕೆ ಪಾಸ್ ಮಾಡಿದೀನಪ್ಪ ಅಂತಂದ್ರೆ ವಿದಿನ್ ಅ ಶಾರ್ಟ್ ಟೈಮ್ ಕವರ್ ದ ಮ್ಯಾಕ್ಸಿಮಮ್ ಟಾಪಿಕ್ಸ್ ಅಂತ ಹೇಳ್ಬಿಟ್ಟು ಆ ವಿಚಾರಕ್ಕೆ ನಾ ಇದನ್ನ ಮಾಡಿದ್ದೀನಿ. ವಿದಿನ್ ಅ ಶಾರ್ಟ್ ಟೈಮ್ ಕೊಟ್ಟಂತಹ ಒಂದು ಕಡಿಮೆ ಸಮಯದಲ್ಲಿ ಮ್ಯಾಕ್ಸಿಮಮ್ ಟಾಪಿಕ್ ಕವರ್ ಮಾಡಬಹುದೇನೋ ಒಂದು ವಿಚಾರಕ್ಕೆ ಈ ರೀತಿ ಮಾಡಿದ್ದೀನಿ. ಅದಕ್ಕೆ ಬಿಟ್ರೆ ಮತ್ತೇನೆ. ಸೊ ಡಾಟ್ ಸ್ಟ್ರಕ್ಚರ್ ಏನೈತೆ, ಒಂದು ಮಾಲಿಕ್ಯೂಲ್ಸ್ ಅಥವಾ ಒಂದು ಅಣುಗಳಿರುವಂತಹ ಪರಮಾಣುವಿನ ಒಳಗಿರುವಂತಹ ಅಣುಗಳಲ್ಲಿ ಏನಿರ್ತವೆ, ಪರಮಾಣುಗಳಿರ್ತವೆ. ಆ ಪರಮಾಣುಗಳ ಮಧ್ಯೆ ಇರುವಂತಹ ಎಲೆಕ್ಟ್ರಾನ್ಗಳು ಮತ್ತು ಪರಮಾಣುಗಳ ಮಧ್ಯೆ ಇರುವಂತಹ ಬಂಧವನ್ನ ರೀಪ್ರೆಸೆಂಟ್ ಅಂದ್ರೆ ತೋರಿಸುವಂತ ಪ್ರಯತ್ನ ಮಾಡಿದ್ದಾರೆ ಲೂಯಿಸ್ ಅವರು. ಹೌದಾ? ಸರಿ, ಹಾಗಾದ್ರೆ ಎಕ್ಸಾಂಪಲ್ ಏನೇನು ತೋರೋಣ ಅಂತಂದ್ರೆ, ಒಂದು ಹೈಡ್ರೋಜನ್ ಅಂಡ್ ದೆನ್ ಕಾರ್ಬನ್ ಅಂಡ್ ದೆನ್ ನೈಟ್ರೋಜನ್ ಅಂಡ್ ದೆನ್ ಆಕ್ಸಿಜನ್ and then fluorine. These type of some number of elements are there. ಹಾಗಾದ್ರೆ ಇವುಗಳ ಮಧ್ಯೆ ಇರುವಂತಹ ಎಲೆಕ್ಟ್ರಾನ್ಸ್ಗಳು ಮತ್ತೆ ಇವುಗಳ ಮಧ್ಯೆ ಇರುವಂತಹ ಬಂಧವನ್ನ ತೋರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಎಲ್ಲಿ? ಈ ಲೂಯಿಸ್ ಸ್ಟ್ರಕ್ಚರ್ ಅಲ್ಲಿ. ಹೌದಾ? ನಾನು ಆಲ್ರೆಡಿ ಹೇಳಿದೆ, ಬಂಧ ಅಂತ ಬಂದಾಗ 2 ವಿಧದಲ್ಲಿ ಬಂಧ ಇರ್ತದೆ. ಒಂದು ಬಂಧ ಬಾಂಡ್ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನ್ ಬಾಂಡ್ ಪೇರ್ ಅಂತ ಕರಿತೀವಿ, ಇನ್ನೊಂದು ಎಲೆಕ್ಟ್ರಾನ್ ಲೋನ್ ಪೇರ್ ಅಂತ ಕರಿತೀವಿ. ಆ ಲೋನ್ ಪೇರ್ ಎಂಬ ಎಲೆಕ್ಟ್ರಾನ್ಸ್ಗಳು ಕಂಪ್ಲೀಟ್ಲಿ ಸ್ಟೇಬಲ್ ಆಗಿರ್ತವೆ. ದಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಡಸಂಟ್ ಇನ್ವಾಲ್ವ್ ಎನಿ ಕೆಮಿಕಲ್ ರಿಯಾಕ್ಷನ್ಸ್, ಅಂದ್ರೆ ಯಾವುದೇ ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಂಗಿಲ್ಲ. ಆದ್ರೆ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ಅವುಗಳು ಇನ್ನೊಂದು ಪರಮಾಣುನೊಂದಿಗೆ ಹೊಂದಾಣಿಕೆ ಮಾಡಲು, ಸೇರ್ಕೊಳ್ಳಲು ಅಥವಾ ಬಂಧವನ್ನ ನಿರ್ಮಿಸಲು ಅವೇನಪ್ಪಾ ಅಂದ್ರೆ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಾವೆ. 2 types ಆಫ್ ಬಾಂಡ್ಸ್. ಹೌದಾ? ಒಂದು ಬಾಂಡ್ ಪೇರ್, ಇನ್ನೊಂದು ಲೋನ್ ಪೇರ್. ಲೋನ್ ಪೇರ್ ಆರ್ ಕಂಪ್ಲೀಟ್ಲಿ ಸ್ಟೇಬಲ್, ವೇರ್ ಬಾಂಡ್ ಪೇರ್ ಆರ್ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ಅನದರ್ ಎಲಿಮೆಂಟ್ ಅಂತ ಕರಿತಿರ್ತೀವಿ. ಹಾಗಾದ್ರೆ ಇಲ್ಲಿ ಹೈಡ್ರೋಜನ್, ಕಾರ್ಬನ್, ನೈಟ್ರೋಜನ್ ಮತ್ತು ಫ್ಲೋರಿನ್ ಐತೆ. ಸೊ ಇವೆಲ್ಲ ಎದಕ್ಕ ಪ್ರಯತ್ನ ಮಾಡ್ತಾವ ಬೇರೆ ಜೊತೆ ಸಂಧಾನ ಮಾಡ್ಕೊಳಕ್ಕೆ ಅಥವಾ ಹೊಂದಾಣಿಕೆ ಮಾಡ್ಕೊಳಕಪ್ಪ ಅಂತಂದ್ರೆ, ಎಲ್ಲರೂ ಕೂಡ ಸ್ಥಿರತೆಯನ್ನ, ಈಗ ನಂಗೆ ನೌಕರಿ ಸಿಕ್ತು ಅಂದ್ರೆ ನಾನು ಏನ್ ಮಾಡ್ತೀನಿ, ಸ್ಟೇಬಲ್ ಅಪ್ಪ, ಚೆನ್ನಾಗಾಯ್ತು, ನೌಕರಿ ಸಿಕ್ತು, ಮುಂದಿನ ಜೀವನ ಚೆನ್ನಾಗತ್ತೆ ಅಂತ ಹೇಳ್ಬಿಟ್ಟು ಯಾವ ರೀತಿ ಪ್ರಯತ್ನ ಮಾಡ್ತಾವೋ, ಈಚ್ ಅಂಡ್ ಎವ್ರಿ ಎಲಿಮೆಂಟ್ಸ್ ಆಲ್ಸೋ ಶುಡ್ ಬಿ ದ ಬಿಹೇವ್ ಲೈಕ್ ದಟ್ ಓನ್ಲಿ. ಎಲ್ಲಾ ಎಲಿಮೆಂಟ್ಸ್ಗಳು, ಎಲ್ಲಾ ಧಾತುಗಳು ಅದಂಗ ಫಾಲೋ ಅಪ್ ಮಾಡ್ತಿರ್ತವೆ. ಏನಪ್ಪಾ ಅಂದ್ರೆ ತನ್ನ ಹೊರಕಕ್ಷೆಯಲ್ಲಿ ಯಾವುದೇ ಒಂದು ಪರಮಾಣುನ ಅತ್ಯಂತ ಹೊರಕಕ್ಷೆಯಲ್ಲಿರುವಂತ ಎಲೆಕ್ಟ್ರಾನ್ಗಳು ಏನ್ ಮಾಡ್ತಾವ ಅಂತಂದ್ರೆ ಸ್ಥಿರತೆಯನ್ನು ಪಡ್ಕೊಳ್ಳಕ್ಕೆ ಕಂಪ್ಲೀಟ್ಲಿ ಸ್ಟೇಬಲ್ ಆಗಿ ಪ್ರಯತ್ನ ಮಾಡ್ತಾವ. ಅಂದ್ರೆ ಆಕ್ಟೇಟ್ ಅಂತ ಕರಿತೀವಿ, ಆಕ್ಟೇಟ್ ರೂಲ್ ಅಂತ ಕರಿತಿರ್ತೀವಿ. ಏನ್ ಕರಿತೀವಿ ಅದನ್ನ? ಸ್ಥಿರತೆಯನ್ನ ಆಕ್ಟೇಟ್ ರೂಲ್. ವೇರಾಸ್ ಹೈಡ್ರೋಜನ್ ಏನ್ ಮಾಡ್ತದೆ ಅಂದ್ರೆ ಡುಪ್ಲೇಟ್ ರೂಲ್. ಯಾಕಂದ್ರೆ ಹೈಡ್ರೋಜನ್ ಇರುವಂತದ್ದು ಒಂದೇ ಒಂದು ಎಲೆಕ್ಟ್ರಾನ್ ಐತೆ. ಆ ಒಂದೇ ಎಲೆಕ್ಟ್ರಾನ್ ನ ಇನ್ನೊಂದು ಎಲೆಕ್ಟ್ರಾನ್ ಸಿಕ್ತು ಅಂತ ಕೊಡ್ಬೇಕಂತಂದ್ರೆ ಹೈಡ್ರೋಜನ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ನಾ ಆಲ್ರೆಡಿ ಹೇಳಿದೀನಿ ನಿಮ್ಗೆ. ಮುಂದಿನ ಕೆಮಿಸ್ಟ್ರಿ ಬರಬೇಕು ಅವಾಗೇ ಹೇಳಿದೀನಿ. ಯಾವಾಗ ನಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವಾಗ ಪೀರಿಯಡ್ ಟೇಬಲ್ ಸ್ಟಾರ್ಟ್ ಮಾಡಿದ್ನೋ ಅವಾಗ ಹೇಳಿದೀನಿ. ಯು ಗೈಸ್ ಆರ್ ನೋ ಅಬೌಟ್ 118 ಎಲಿಮೆಂಟ್ಸ್, ಅಟೋಮಿಕ್ ನಂಬರ್, ಮಾಸ್ ನಂಬರ್, ಇವನ್ ಆಲ್ಸೋ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಮ್ಗೆ ಗೊತ್ತಿರಬೇಕು. ಅದು ಗೊತ್ತಿಲ್ಲದೇನೆ ನಾ ಇದನ್ನ ಮಾಡಕ್ ಹೋಗ್ತೀನಿ. ಈಗ ಅದಕ್ಕಿಂತ ಸ್ಟ್ಯಾಂಡರ್ಡ್ ಅದ ರೀ ಮುಂದೆಲ್ಲ. ಬಾಂಡ್ ಆರ್ಡರ್ ಆಗ್ಲಿ, ಬಾಂಡ್ ಆಂಗಲ್ ಆಗ್ಲಿ, ಬಾಂಡ್ ಲೆಂತ್ ಆಗ್ಲಿ, ನಿಮ್ಗೆ ಅವು ಗೊತ್ತಿದ್ರೆ ಇವು ಬರ್ತಾವ. ಇಲ್ಲ ಅಂತಂದ್ರೆ ಇಲ್ಲಿ ಹೋಗಂಗಿಲ್ಲ, ಅವು ಹಿಂಗ್ ಹೋಗ್ತಿರ್ತಾವ ಮೇಲೆ. ಹೌದಾ? ಸೊ ನಾನು ಹೇಳುವಂತ ಪ್ರಯತ್ನ ಅವಾಗಿಂದ ನೀವು ಅಟ್ಲೀಸ್ಟ್ ನೀವುಗಳು GPS HS ಪ್ರಯತ್ನ ಮಾಡೋರು ಒಂದ್ 80 ಎಲಿಮೆಂಟ್ಸ್ ಗಳದು, 80 ಎಲಿಮೆಂಟ್ಸ್ ಗಳದು
ಅಟೋಮಿಕ್ ನಂಬರ್, ಮಾಸ್ ನಂಬರ್ ಗೊತ್ತಿರಬೇಕು. ಮತ್ತೆ ಅದು ಗೊತ್ತಾದ ನಂತರ ನಿಮ್ಗೆ ಅವು ಗೊತ್ತಾದ ನಂತರ ನಿಮ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರೆಯಕ್ ಬರ್ತದೆ. ಅದರ್ವೈಸ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರಂಗಿಲ್ಲ, ಯಾಕಂತಂದ್ರೆ ನಿಮ್ಗೆ ಅಟೋಮಿಕ್ ನಂಬರ್ ಗೊತ್ತಿಲ್ಲ. ಬೇಸ್ಡ್ ಆನ್ ಅಟೋಮಿಕ್ ನಂಬರ್ ವಿ ಆರ್ ರೈಟಿಂಗ್ ದ electronic configuration. Even you don't know the atomic number, how to write, it feels very difficult. Okay, ಈಗಾದ್ರೂ ಇನ್ನ ಟೈಮ್ ಇರಿಲ್ಲ, ಸಮಯ ಐತೆ, ಕಲಿಯೋರು ಇವತ್ತಿಂದ ಕಲಿಯಕ್ ಪ್ರಯತ್ನ ಮಾಡಿ. ಹಾಗಾದ್ರೆ ಹೈಡ್ರೋಜನ್ ಐತೆ. ಹೈಡ್ರೋಜನ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಪ್ರೋಟಾನ್ ಐತ್ರಿ, ಒಂದು ಎಲೆಕ್ಟ್ರಾನ್ ಐತೆ. ಒಂದೇ ಪ್ರೋಟಾನ್ ಒಂದೇ ಎಲೆಕ್ಟ್ರಾನ್ ಇಂದ ಸಮಾಧಾನ ಇಲ್ಲ ಅದಕ್ಕೆ. ಹಾಗಾದ್ರೆ 1s2 ಮಾಡ್ಕೋಬೇಕಾಗತ್ತ. ಅದು ಈ ಸದ್ಯ ಏನೈತೆ ಅದ್ರದ್ದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಹೈಡ್ರೋಜನ್ 1s1 ಅದ ರೀ. ಆದ್ರೆ ಈ ಹೈಡ್ರೋಜನ್ 1s1 ಒಂದ್ ಎಲೆಕ್ಟ್ರಾನ್ ಇಟ್ಕೊಂಡು ಏನ್ ಮಾಡ್ಲಿ, ನನಗೆ ಇನ್ನೊಬ್ರು ಯಾರು ಜೋಡಿ ಬೇಕು ಅಂತ ಪ್ರಯತ್ನ ಮಾಡ್ತದೆ. ಹೌದಲ್ರಿ? ಜೋಡಿ ಇದ್ರ ಭಯ ಬರಂಗಿಲ್ಲ, ಮನುಷ್ಯ ಅಂಜಿಕೆ ಇರ್ಲಾರ ಧೈರ್ಯವಾಗಿರ್ತದೆ. ಮನುಷ್ಯರು ಆದ್ರ ಹಂಗ, ಯಾರೇ ದನಗಳಾದ್ರ ಹಂಗ, ಧಾತುಗಳಾದ್ರ ಹಂಗೆ. ಏನ್ ಬೇಕ್ರಿ? ಜೋಡಿ ಬೇಕ. ಹಾಗಲ್ರಿ ಮೇಡಮ್? ಬೇರೆ ತಿಳ್ಕೊಬೇಡ್ರಿ. ಸರಿ. ಹಾಗಾದ್ರೆ ಇದು ಡೂಪ್ಲೇಟ್ ಅಂದ್ರೆ ಇನ್ನೊಂದು ಎಲೆಕ್ಟ್ರಾನ್ ಪಡೆಯಕ್ಕೆ ಪ್ರಯತ್ನ ಮಾಡ್ತದೆ. ಏನ್ ಹೇಳ್ರಿ? ಇನ್ನೊಂದು ಎಲೆಕ್ಟ್ರಾನ್ ಅನ್ನ ಪಡೆಯಕ್ಕೆ ಪ್ರಯತ್ನ ಮಾಡ್ತದೆ. ಆ ಇನ್ನೊಂದು ಎಲೆಕ್ಟ್ರಾನ್ ಪ್ರಯತ್ನ ಏನ್ ಮಾಡ್ತದಲ್ರಿ, ಅದನ್ನ ಏನಂತ ಕರೀತಾರೆ? ಅದನ್ನ ತೋರಿಸುವಂತ ಪದ್ಧತಿನೇ ಲೂಯಿಸ್ ಸ್ಟ್ರಕ್ಚರ್. ಅದನ್ನ ತೋರಿಸುವಂತ ಪದ್ಧತಿನೇ ಲೂಯಿಸ್ ಸ್ಟ್ರಕ್ಚರ್. ಈಗ ಔಟರ್ ಮೋಸ್ಟ್ ಆರ್ಬಿಟಲ್ ಕಾರ್ಬನ್ ದಾಗ ಎಷ್ಟು ಎಲೆಕ್ಟ್ರಾನ್ಸ್ ಅದಾವ್ರಿ? 4 ಅದಾವ. ಎಷ್ಟು ಅದಾವ? 4 ಅದಾವ. ರೈಟ್, ಇಲ್ಲಿ 4 ಬರೋಣ. ಹಾಗಾದ್ರೆ ಇದು ಕಂಪ್ಲೀಟ್ ಆಗಕ್ಕೆ ಇನ್ನ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು? ಇದಕ್ಕ ಇನ್ನ 4 ಎಲೆಕ್ಟ್ರಾನ್ಸ್ ಬೇಕು. ಇನ್ನ 4 ಎಲೆಕ್ಟ್ರಾನ್ಸ್ ಬೇಕು. ನೈಟ್ರೋಜನ್ ಔಟರ್ ಮೋಸ್ಟ್ ಆರ್ಬಿಟಲ್ ದಾಗ ಎಷ್ಟು ಅದಾವ್ರಿ? 1s2, 2s2, 2p5, 2p5. ಹಾಗಾದ್ರೆ 5 ಎಲೆಕ್ಟ್ರಾನ್ಸ್ ಅದಾವ. ಎಲ್ಲಿ? ಔಟರ್ ಮೋಸ್ಟ್ ಆರ್ಬಿಟಲ್. ಎದ್ರದಾಗ? ನೈಟ್ರೋಜನ್. ಇಲ್ಲಿ 5 ಎಲೆಕ್ಟ್ರಾನ್ಸ್ ಆಲ್ರೆಡಿ ಅದಾವ ನೈಟ್ರೋಜನ್. ಇನ್ನ ಎಷ್ಟು ಬೇಕು ಅದಕ್ಕೆ ಅಪ್ಡೇಟ್ ಆಗಕ್ರಿ? ಇನ್ನ 3 ಎಲೆಕ್ಟ್ರಾನ್ಸ್ ಬೇಕು. ಇನ್ನು ಆಕ್ಸಿಜನ್ ಔಟರ್ ಮೋಸ್ಟ್ ಎಷ್ಟು ಅದಾವ್ರಿ? 1s2, 2s2, 2p6 ಅಂತಂದ್ರೆ ಔಟರ್ ಮೋಸ್ಟ್ ಆರ್ಬಿಟಲ್ ದಾಗ 6 ಎಲೆಕ್ಟ್ರಾನ್ಸ್ ಅದಾವ. ಈ ಸದ್ಯ ಇನ್ನ ಅಪ್ಡೇಟ್ ಕಂಪ್ಲೀಟ್ ಸ್ಟೇಬಲ್ ಆಗಿ ಎಷ್ಟು ಬೇಕ್ರಿ? 2 ಎಲೆಕ್ಟ್ರಾನ್ಸ್ ಬೇಕು. 2 ಎಲೆಕ್ಟ್ರಾನ್ಸ್ ಬೇಕು. ಫ್ಲೋರಿನ್ ಎಷ್ಟು ಅದ ರೀ? ಫ್ಲೋರಿನ್ ಅಟೋಮಿಕ್ ನಂಬರ್ ಎಷ್ಟು? 9. ರೈಟ್. ಹಾಗಾರ 9 ಅಂತಂದ್ರೆ ಇದ್ರ ಔಟರ್ ಮೋಸ್ಟ್ ಆರ್ಬಿಟಲ್ ದಾಗ ಎಷ್ಟು ಅದಾವ? 1s2, 2s2, 2p6, 3s1. 3s1. ಹೌದಾ? ಹಾಗಾದ್ರೆ ಇದಕ್ಕೇನಪ್ಪಾ ಅಂತಂದ್ರೆ 7 ಎಲೆಕ್ಟ್ರಾನ್ಸ್ ಅದಾವ. ಆಲ್ರೆಡಿ 1 ಎಲೆಕ್ಟ್ರಾನ್ಸ್ ಬೇಕು. 1 ಎಲೆಕ್ಟ್ರಾನ್ ಬೇಕು. ಇದು ಏನ್ ಮಾಡ್ತಾವಪ್ಪ ಅಂತ, ಈ ಏನ್ ಕೆಳಗ್ ಬರ್ದಿನಲ್ರಿ, ಈ ಎಲೆಕ್ಟ್ರಾನ್ಸ್ ಅನ್ನ ಪಡೆದುಕೊಂಡು ಸ್ಟೇಬಲ್ ಆಗುವಂತ ಪ್ರಯತ್ನ ಮಾಡ್ತವೆ. ಹೌದಾ? ಸೊ ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಡಾಟ್ ಸ್ಟ್ರಕ್ಚರ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಕೆಲವೊಂದು ಎಕ್ಸಾಂಪಲ್ ನ ತೊಗೊಳ್ಳೋಣ. ಹೌದಾ? ಸರಿ. ಹಾಗಾದ್ರೆ ಈ ಹೈಡ್ರೋಜನ್ ಏನ್ ಬೇಕ್ರಿ ಸ್ಟೇಬಲ್ ಆಗ್ಬೇಕಾರೆ? ಇಲ್ಲಿ ಇನ್ನೊಂದು ಎಲೆಕ್ಟ್ರಾನ್ ಬೇಕು. ಹಾಗಾದ್ರೆ ಹೈಡ್ರೋಜನ್ ಏನ್ ಮಾಡ್ತದಪ್ಪ ಅಂತಂದ್ರೆ H2 ಮಾಲಿಕ್ಯೂಲ್ ನ ತೊಗೊಳ್ಳೋಣ ಎಕ್ಸಾಂಪಲ್ ಆಗಿ. H2 molecules. Each hydrogen having one electron, but it needs another 2 electrons. Each hydrogen 1 ಅಂದ್ರೆ ಇನ್ನೊಂದು ಎಲೆಕ್ಟ್ರಾನ್ಸ್ ಬೇಕಂದ್ರೆ ಇನ್ನ 2 ಎಲೆಕ್ಟ್ರಾನ್ಸ್ ಬೇಕು ಅದಕ್ಕೆ. ಸೊ ಅದಕ್ಕೆ ಏನ್ ಮಾಡ್ತದಪ್ಪ ಅಂತಂದ್ರೆ ಇದು ರಿಪ್ರೆಸೆಂಟ್ ಮಾಡೋದು. ಮೊದಲು ಏನ್ ಮಾಡೋದು? ದ ನಂಬರ್ ಆಫ್ ಎಲಿಮೆಂಟ್ಸ್ ಬರಿ, ಎಷ್ಟು ಎಲಿಮೆಂಟ್ ಇರೋದು ಅದನ್ನ ಬರೆಯುವಂಥದ್ದು. ಆನಂತರ ಸೆಂಟರ್ ಮೆಟಲ್ ಮಲ್ಟಿಪಲ್ ಏನಪ್ಪಾ ಅಂತಂದ್ರೆ ಹೆಟ್ರೋಅಟಮಿಕ್ ಇತ್ತಂದ್ರೆ ಅದಕ್ಕೆ ಮಲ್ಟಿಪಲ್ ವಿತ್ ಸೆಂಟರ್ ಮೆಟಲ್ ಕೂಡ ಹೇಳ್ತೀವಿ. ಆನಂತರ ಹೈಡ್ರೋಜನ್ ಬರ್ತೀವಿ. 2 ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಬರ್ದವಾ? ಇದಕ್ಕೊಂದು ಎಲೆಕ್ಟ್ರಾನ್ಸ್ ಐತ್ರಿ, ಇದಕ್ಕೊಂದು ಎಲೆಕ್ಟ್ರಾನ್ಸ್ ಐತೆ. ಎರಡಕ್ಕೊಂದೊಂದು ಎಲೆಕ್ಟ್ರಾನ್ಸ್ ಐತೆ. ಇದೇನ್ ಮಾಡ್ತದಪ್ಪ ಅಂತಂದ್ರೆ ಒಂದಕ್ಕೊಂದು ಸೇರ್ಕೊಂಡ್ರೆ ಅಲ್ಲಿ ಏನಾಗತ್ತ? ಕಂಪ್ಲೀಟ್ಲಿ ಸ್ಟೇಬಲ್ ಆಗ್ತದೆ. ಯಾಕಂತಂದ್ರೆ ಒನ್ ಬಾಂಡ್ ಬಂತು ಅಂತಂದ್ರೆ ಇದು ಪೇರ್ ಆಫ್ ಎಲೆಕ್ಟ್ರಾನ್ ಅಂತ ಇನ್ಕ್ಲೂಡ್ ಆಗ್ತದೆ. ಪೇರ್ ಆಫ್ ಎಲೆಕ್ಟ್ರಾನ್ ನೆನ್ಪಿಟ್ಕೋಬೇಕು. 1 ಬಾಂಡ್ ಬಂತು, 2 ಧಾತುಗಳ ಮಧ್ಯೆ ಒಂದು ಸಿಂಗಲ್ ಬಾಂಡ್ ಹೇಳೋದಂದ್ರೆ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಡಬಲ್ ಬಾಂಡ್ ಬಂತು ಅಂತಂದ್ರೆ 4 ಎಲೆಕ್ಟ್ರಾನ್ಸ್ ಗೆಟ್ ಸ್ಟೇಬಲ್. ಅದು ಡೈಅಟಮಿಕ್ ಮಾಲಿಕ್ಯೂಲ್ಸ್ ಒಳಗೆ ಬರ್ತದೆ. ಹೌದಾ? ಸರಿ. ಹಾಗಾದ್ರೆ ಇಲ್ಲಿರುವಂತ ಎರಡು ಹೈಡ್ರೋಜನ್ ಅಂದ್ರೆ ಎರಡು ಏನಪ್ಪಾ ಅಂದ್ರೆ ಜಲಜನಕದ ಅಣುಗಳದಾವ. ಇದೇನ್ ಮಾಡ್ತದಪ್ಪ ಅಂತಂದ್ರೆ ಬಂದು ಇದಕ್ಕೆ ಸೇರ್ಕೊಂತದೆ, ಇದಕ್ಕೆ ಬಂದು ಏನಪ್ಪಾ ಅಂದ್ರೆ ಇದಕ್ಕೆ ಸೇರ್ಕೊಂತದೆ, ಬಂದು ಅದಕ್ಕೊಂದು ಏನಾಗ್ತದೆ? ಸ್ಟೇಬಲ್ ಆಗ್ತವೆ. ಇದಕ್ಕೆ ಏನಂತ ಕರೀತಾರೆ? ಈ ರಿಪ್ರೆಸೆಂಟೇಷನ್ ಏನಂತ ಕರೀತಾರೆ ಅಂತಂದ್ರೆ ಲೂಯಿಸ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ರೈಟ್? ಯಾವುದು ಅಂತ ಬಂದಾಗ CH4. ಯಾವ್ದ್ರಿ? CH4. ಇದು ಮೀಥೇನ್ ಅಂತ ಕರಿತಿರ್ತೀವಿ. ಹೌದಾ? ಮೀಥೇನ್ ಅಂತ ಬಂದಾಗ ಸೆಂಟ್ರಲ್ ಮೆಟಲ್ ಅಟಮ್ ಯಾವ್ದ್ರಿ? ಕಾರ್ಬನ್ ಐತೆ. ಮೊದಲು ಸೆಂಟ್ರಲ್ ಅಟಮ್ ಅಂದ್ರೆ ಹೌ ಮೆನಿ ಹೈಡ್ರೋಜನ್ಸ್ ಎಷ್ಟು ಅದಾವ್ರಿ? 4 ಅದಾವ. ಹಾಗಾದ್ರೆ ಇದಕ್ಕೆ ಏನಪ್ಪಾ ಅಂತಂದ್ರೆ ಇಲ್ಲೊಂದು ಸೆಂಟ್ರಲ್ ಮೆಟಮ್ ಎಷ್ಟು? ಕಾರ್ಬನ್ ಐತೆ. 4 ಆಲ್ರೆಡಿ ಎಲೆಕ್ಟ್ರಾನ್ಸ್ ಅದಾವ. ಇನ್ನೆಷ್ಟು ಎಲೆಕ್ಟ್ರಾನ್ಸ್ ಬೇಕು? ಇನ್ನ 4 ಎಲೆಕ್ಟ್ರಾನ್ಸ್ ಬೇಕು. ಇದು ಸ್ಟೇಬಲ್ ಆಗುತ್ತೆ. ರೈಟ್? ಹಾಗಾದ್ರೆ ಇದ್ರ ಸುತ್ತ ಏನಪ್ಪಾ ಅಂದ್ರೆ 4 ಎಲೆಕ್ಟ್ರಾನ್ಸ್ ಅದಾವ.
ಇದು ಒಂದು ಹೈಡ್ರೋಜನ್, ಇದೊಂದು ಹೈಡ್ರೋಜನ್, ಇದೊಂದು ಹೈಡ್ರೋಜನ್, ಇದೊಂದು ಹೈಡ್ರೋಜನ್. ಸೊ ಇದಕ್ಕಿರುವಂತ ಒಂದು ಎಲೆಕ್ಟ್ರಾನು, ಇದಕ್ಕಿರುವಂತ ಒಂದು ಎಲೆಕ್ಟ್ರಾನು, ಇದಕ್ಕಿರುವಂತ ಎಲೆಕ್ಟ್ರಾನು, ಇದಕ್ಕಿರುವಂತ ಒಂದು ಎಲೆಕ್ಟ್ರಾನ್. ಹೌದಾ? 4 ಹೈಡ್ರೋಜನ್ ಅದಾವ, ಅದಕ್ಕೂ ಸಪರೇಟ್ ಎಲೆಕ್ಟ್ರಾನ್ಸ್ ಅದಾವ. ಈ ಒಂದು ಕಾರ್ಬನ್ ಐತೆ, ಕಾರ್ಬನ್ಕು 4 ಟೆಟ್ರಾವೆಲೆನ್ಸ್ ಅಂದ್ರೆ 4 ಎಲೆಕ್ಟ್ರಾನ್ಸ್ ಗಳು ಅದಾವ. ಏನ್ ಮಾಡ್ತದಪ್ಪ ಅಂತಂದ್ರೆ ಈ ಮೀಥೇನ್ ಆಗ್ಬೇಕು ಅಂತಂದ್ರೆ ಆಗ್ಬೇಕಲ್ಲ, ಸೇರ್ಬೇಕಲ್ರಿ, ಒಂದಕ್ಕೊಂದು ಸೇರ್ಬೇಕಲ್ಲ. ಆ ಸೇರ್ಬೇಕಾದ್ರೆ ಏನ್ ಮಾಡ್ತಪ್ಪ ಅಂತಂದ್ರೆ ಇದು ಹೈಡ್ರೋಜನ್ ಬಂದು ಇದಕ್ಕೆ ಬಾಂಡ್ ಆಗ್ತದೆ, ಇದು ಹೈಡ್ರೋಜನ್ ಬಂದು ಇದಕ್ಕೆ ಬಾಂಡ್ ಆಗ್ತದೆ, ಇದು ಹೈಡ್ರೋಜನ್ ಬಂದು ಇದಕ್ಕೆ ಬಾಂಡ್ ಆಗ್ತದೆ, ಇದು ಹೈಡ್ರೋಜನ್ ಬಂದು ಇದಕ್ಕೆ ಬಾಂಡ್ ಆಗ್ತದೆ. ರೈಟಾ? ಸಿಂಗಲ್ ಬಾಂಡ್ represent a pair of electron. Single bond represent a pair of electron. That's why carbon also having a 8 electrons. Carbon ಏನಾಯ್ತು ಸ್ಟೇಬಲ್ ಐತ್ರಿ, ಯಾಕಂತಂದ್ರ 1 2 1 2 1 2 1 2 ಸಿಕ್ಕೂರಲ್ರಿ, ಅದಕ್ಕನ್ನ 8 ಎಲೆಕ್ಟ್ರಾನ್ ಸಿಕ್ಕುವಲ್ರಿ. ಸೊ ಇದಕ್ಕೂ ಹೈಡ್ರೋಜನ್ ಏನಾಯ್ತು, 1 ಎಲೆಕ್ಟ್ರಾನ್ಸ್ ಬೇಕಾಗಿತ್ತು, ಕಡೊಂದು ಎಲೆಕ್ಟ್ರಾನ್ಸ್ ತಗೊಂಡು ಒಂದಕ್ಕೊಂದು ಏನಾಗ್ತದೆ ಬಾಂಡ್ ಫಾರ್ಮೇಶನ್. ಹೌದಾ? ಕಾರ್ಬನ್ ಮತ್ತೆ ಹೈಡ್ರೋಜನ್ ಮಧ್ಯೆ ಇರುವಂತ ಬಂಧ ಯಾವ್ದ್ರಿ? ಸಹವಲೆನ್ಸಿಯ ಬಂಧ. ಯಾವುದು? ಕೋವಲೆಂಟ್ ಬಾಂಡ್. ಕೋವಲೆಂಟ್ ಬಾಂಡ್. ಸೊ ಮ್ಯಾಕ್ಸಿಮಮ್ ಆಲ್ರೆಡಿ ಹೇಳ್ಬೇಕಾದ್ರೆ ಹೇಳಿದೀನಿ, ಯೂನಿವರ್ಸಲ್ ಬಾಂಡಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಯಾಕಂತಂದ್ರೆ ಬಹುತೇಕ ಎಲ್ಲ ವಸ್ತುಗಳಲ್ಲಿ, ಬಹುತೇಕ ಎಲ್ಲ ಅಯಾನ್ಗಳಲ್ಲಿ, ಎಲ್ಲ ಅಣುಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತ ಒಂದು ಬಂಧ ಅಂತ ಬಂದಾಗ ಸಹವಲೆನ್ಸಿಯ ಬಂಧ ಅಂತ ಹೇಳಿದ್ವಿ. ಹೌದಾ? ಸರಿ. ಹಾಗಾರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದೇ ರೀತಿ ಐತೆ, ಒಂದೇ ಸಬ್ಜೆಕ್ಟ್ ಹೇಳದ್ ಬೇಡ, ಇದೇ ರೀತಿ ಐತೆ. ಒಟ್ಟಾರೆ ಯಾವುದೇ ಬರ್ಕೋತ್ ಹೋರಿ, ರೀಪ್ರೆಸೆಂಟ್ ಹಂಗೆ ಹಾಕೋತ್ ಹೋಗ್ತದೆ. ರೈಟಾ? ಸರಿ. ಹಾಗಾರ ನೆಕ್ಸ್ಟ್ ಇವೇ ಈಗ ಇರೋ ತನಕ ನಿಮ್ಗೆ ಏನ್ ಹೇಳಿದೀನೋ ಅದನ್ನ ಈ ಒಂದು PPT ಮಾಡಿ. ಇರೋ ತನಕ ಏನ್ ಹೇಳಿದ್ನಲ್ರಿ ಅದೇ PPT ಅದ. ಸೊ ಏನ್ ಎಕ್ಸ್ಪ್ಲೇನ್ ಮಾಡಿದೀನಿ ಆಲ್ರೆಡಿ, ವಾಕ್ಯಗಳದವ, ಮೇಡಮ್ ಕಳಿಸ್ರಿ ಅವ್ರನ್ನ, ಅವ್ರು ಬರ್ಕೊಳ್ರಿ, ಮನ್ಯಾಗ ಕೂತು ಬರ್ಕೊಳ್ರಿ. ಬಟ್ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಡ್ರಿ. ಲಿವ್ ಸ್ಟ್ರಕ್ಚರ್ ಏನ್ ಮಾಡಿದಾನಪ್ಪ ಅಂತಂದ್ರೆ ಒಂದು ಯಾವುದೇ ಅಣುನಲ್ಲಿರುವಂತಹ, ಒಂದು ಯಾವುದೇ ಅಣುಗಳಲ್ಲಿರುವಂತಹ ಪರಮಾಣುಗಳ ಮೇಲಿರುವಂತಹ ಎಲೆಕ್ಟ್ರಾನ್ಗಳು, ವೆಲೆನ್ಸ್ ಎಲೆಕ್ಟ್ರಾನ್ಗಳು, ಹೌದಾ, ಅಥವಾ ಲೋನ್ ಪೇರ್ ಎಲೆಕ್ಟ್ರಾನ್ಸ್ಗಳು, ವೆಲೆನ್ಸ್ ಎಲೆಕ್ಟ್ರಾನ್ಸ್ಗಳು, ಮತ್ತೆ ಅವುಗಳ ಮಧ್ಯೆ ಇರುವಂತಹ ಬಂಧವನ್ನ ತೋರಿಸುವಂತ ಪ್ರಯತ್ನ. ಅವುಗಳ ಅದನ್ನ ಏನಂತ ಕರೀತಾರೆ? ಲೂಯಿಸ್ ನ ರಚನೆ, ಲೂಯಿಸ್ ಸ್ಟ್ರಕ್ಚರ್ ಅಂತ ಕರೀತೀವಿ. ಹೌದಾ? ಇದು ಹೊಸ ಸಿಲೆಬಸ್. ಇದು ಹಳಿ ಸಿಲೆಬಸ್ ನಾಗ ಇದು ಲೂಯಿಸ್ ಸ್ಟ್ರಕ್ಚರ್ ಇರಲಿಲ್ಲ, ರೀಪ್ರೆಸೆಂಟೇಷನ್ ಮಾಡೋದು ಇರ್ಲಿಲ್ಲ. ಅರ್ಥ ಆತ್ರಿ? ಸೊ ಇದನ್ನ ಏನಪ್ಪಾ ಅಂತಂದ್ರೆ ಮಲ್ಟಿ ಅಟಮಿಕ್, ಡೈ ಅಟಮಿಕ್, ಟ್ರೈ ಅಟಮಿಕ್ ಮಾಲಿಕ್ಯೂಲ್ಸ್ ಅಂತ ಕರೀತಾರೆ. ಮಲ್ಟಿ ಅಟಮಿಕ್, ಡೈ ಅಟಮಿಕ್ ಮಾಲಿಕ್ಯೂಲ್ಸ್ ಅಂದ್ರೆ HCl ಅಂತ ಕರಿತೀವಿ. ಏನ್ ಹೇಳ್ರಿ? HCl. ಇದು ಡೈ ಅಟಮಿಕ್ ಮಾಲಿಕ್ಯೂಲ್. ಒಂದು ಹೈಡ್ರೋಜನ್ ಐತೆ, ಇನ್ನೊಂದು ಕ್ಲೋರಿನ್ ಐತೆ. ಈ ರೀತಿ ಏನಪ್ಪಾ ಅಂದ್ರೆ ಡೈ ಅಟಮಿಕ್ ಮಾಲಿಕ್ಯೂಲ್. ಟ್ರೈ ಅಟಮಿಕ್ ಮಾಲಿಕ್ಯೂಲ್ ಬರ್ತದೆ, ಲೈಕ್ N2O3 ಇವೇನ್ ಬರ್ತಾವಲ್ಲ, ಇದಕ್ಕೆ ಟ್ರೈ ಅಟಮಿಕ್ ಮಾಲಿಕ್ಯೂಲ್ಸ್ ಅಂತ ಬರ್ತದ. ಸೊ 3 ಬಾಂಡ್ಸ್ ಫಾರ್ಮೇಶನ್ ಆಗೋದನ್ನ ನಾವು ನೋಡ್ತಿರ್ತೀವಿ. ಸರಿ. ಸ್ಟೆಪ್ ಅಂತ ಕೌಂಟ್ ದ ವೇಲೆನ್ಸ್ ಎಲೆಕ್ಟ್ರಾನ್, ಆಡ್ ಒನ್ ಎಲೆಕ್ಟ್ರಾನ್ ಟು ಅಯಾನ್. ಹೌದಾ? ಓಕೆ. ಒಂದು ಎಲೆಕ್ಟ್ರಾನ್ಸ್ ಸೇರಿಸಿ ಅಯಾನ್ಗಳಿಗೆ ಎಲೆಕ್ಟ್ರಾನ್ ಸೇರಿಸಿ ಕ್ಯಾಟ್ ಅಯಾನ್ಗೆ ಕಳೆಯಿರಿ. ಓಕೆ. ಸೆಂಟ್ರಲ್ ಮೆಟಲ್ ಅಟಮ್ ಆಲ್ವೇಸ್ ಇಂಡಿಕೇಟ್ಸ್, ಏನ್ ಇಂಡಿಕೇಟ್ ಮಾಡ್ತಾರೆ ಸೆಂಟ್ರಲ್ ಮೆಟಲ್ ಅಟಮ್? ಈಗ ಆಲ್ರೆಡಿ ಕಾರ್ಬನ್ ಬರ್ದೆ, ಕಾರ್ಬನ್ ಈ 4 ಹೈಡ್ರೋಜನ್ ಬರ್ದೆ ಈಗ ಸುತ್ತಮುತ್ತ. ಹೈಡ್ರೋಜನ್ಗೆ ಯಾವ ಚಾರ್ಜ್ ಇರ್ತದೆ, ಕಾರ್ಬನ್ಗೆ ಯಾವ ಚಾರ್ಜ್ ಇರ್ತದೆ? ಇಲ್ಲಿ ಸೆಂಟ್ರಲ್ ಮೆಟಲ್ ಅಟಮ್ಗೆ ಯಾವ ಚಾರ್ಜ್ ಇರ್ತದೆ? ರೈಟ್. ಕಾರ್ಬನ್ ಏನಿರ್ತದೆ ಋಣ ಅಯಾನ್ ಹೊಂದಿರ್ತದೆ, ಹೈಡ್ರೋಜನ್ ಇರ್ತದೆ ಪ್ಲಸ್ ಅಯಾನ್ ಇರ್ತದೆ. ಸೊ ಯಾವಾಗಲೂ ಪ್ಲಸ್ ಇದ್ದದ್ದು ಏನ್ ಮಾಡ್ತದೆ, ಮೈನಸ್ ಈಗ ಎಲೆಕ್ಟ್ರಾನ್ಸ್ ಅನ್ನ ಕೊಡ್ತದೆ. ಹೌದಾ? ಎಲೆಕ್ಟ್ರಾನ್ ಕೊಡೋದನ್ನ ಏನಂತ ಕರೀತಾರೆ? ಎಲೆಕ್ಟ್ರಾನ್ ಪ್ಲಸ್ ಚಾರ್ಜ್ ಇರೋದನ್ನ ಏನಂತ ಕರಿತೀವಿ? ಕ್ಯಾಟಯನ್ಸ್ ಅಂತ ಕರಿತೀವಿ. ಮೈನಸ್ ಚಾರ್ಜ್ ಇರೋದನ್ನ ಆನ್ಸ್ ಅಂತ ಕರಿತಿರ್ತೀವಿ. ಸೊ ಇಲ್ಲಿ ಎಲೆಕ್ಟ್ರಾನ್ ರಿಚ್ ಕಾರ್ಬನ್ ಅದ, ಎಲೆಕ್ಟ್ರಾನ್ ಡೆಫಿಸಿಯೆಂಟ್ ಹೈಡ್ರೋಜನ್ ಅದ. ಹೌದಾ? ಓಕೆ. ಯಾವ್ದು ಸ್ಕೆಲ್ಟನ್ ಸಿಸ್ಟಮ್? ಅದೇ ಸ್ಕೆಲ್ಟನ್ ಅಂತಂದ್ರೆ NO3 ಅಂತ ಐತೆ, NO3 ಅಂತ ಐತಲ್ರಿ. ಸೊ O ಅಂದ್ರೆ ಆಕ್ಸಿಜನ್ ಒಳಗಡೆ ಎಷ್ಟು ಅದಾವ್ರಿ? 6 ಎಲೆಕ್ಟ್ರಾನ್ಸ್ ಅದಾವ. 6 ಎಲೆಕ್ಟ್ರಾನ್ಸ್ ಅದಾವ. 2 ಪ್ಲಸ್ 4 6 ಎಲೆಕ್ಟ್ರಾನ್ಸ್ ಅದಾವ. ರೈಟ್. ಹಾಗಾರ ಏನ್ ಐತೆ? ಮೊದಲು ಸೆಂಟ್ರಲ್ ಮೆಟಲ್ ಅಟಮ್ ಬರ್ಕೊ ಅಂತಂದನ, ಆ ನಂತರ ಬಾಂಡ್ ಬರಿ ಅಂತಂದನ, ಆ ನಂತರ ಆಕ್ಸಿಜನ್ ಅಟಮ್ಸ್ ಬರಿ ಅಂದನು. ಹೌದಾ? ಆಕ್ಸಿಜನ್ ಅಟಮ್ಸ್ ಸುತ್ತ ಏನಪ್ಪಾ ಅಂದ್ರೆ ಅವಾಗ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬರಿ ಅಂದ. ಹೌದಾ? ಸೊ ಇಲ್ಲಿ ಎಷ್ಟದವ? 1 2 3 4 5 6. ಇದಕ್ಕೂ ಕೂಡ ಸೇಮ್ 1 2 3 4 5 6. 1 2 3 4 5 6.
5 6. ಇದಕ್ಕೆ ಆಕ್ಟಿವೇಟ್ ಮಾಡ್ಕೊಳಕ್ಕೆ ಎಷ್ಟು ಬೇಕ್ರಿ? ಇನ್ನ 2 ಎಲೆಕ್ಟ್ರಾನ್ಸ್ ಬೇಕು. ಇದಕ್ಕೂ ಆಕ್ಟಿವೇಟ್ ಮಾಡ್ಕೊಳಕ 2 ಎಲೆಕ್ಟ್ರಾನ್ಸ್ ಬೇಕು. ಇದಕ್ಕೆ ಆಕ್ಟಿವೇಟ್ ಮಾಡಕ 2 ಎಲೆಕ್ಟ್ರಾನ್ಸ್ ಬೇಕು. ಹೌದಾ? ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಸೆಂಟ್ರಲ್ ಮೆಟಲ್ ಅಟಮ್ ಒಂದ್ ಕಡೆ ಏನಾಗ್ತದೆ, ಡಬಲ್ ಬಾಂಡ್ ಬರ್ತದೆ ಇಲ್ಲಿ ಸೆಂಟ್ರಲ್. ಯಾಕಂದ್ರೆ ಅವಾಗ ಡಬಲ್ ಬಾಂಡ್ ಬಂದಾಗ ಇದಕ್ಕೆ ಏನಾಗ್ತದೆ, ಆಕ್ಟೇಟ್. ಇದಕ್ಕೂ ನೈಟ್ರೋಜನ್ ಕೂಡ ಆಕ್ಟೇಟ್ ಫಾರ್ಮೇಷನ್ ಆಗ್ತದೆ. ಫಾರ್ಮಲ್ ಚಾರ್ಜ್ ಮೋಸ್ಟ್ ಸ್ಟೇಬಲ್ ಹ್ಯಾಸ್ ಈಗ ಆಲ್ರೆಡಿ ಹೇಳೋದು ನೋಡ್ರಿ, ಏನೈತೆ ಆಕ್ಸಿಜನ್, ಆನಂತರ ಹೈಡ್ರೋಜನ್ಕ 1 ಎಲೆಕ್ಟ್ರಾನ್ ಅದ, ಇನ್ನೊಂದು ಎಲೆಕ್ಟ್ರಾನ್ ಬೇಕು. ಆಕ್ಸಿಜನ್ 6 ಎಲೆಕ್ಟ್ರಾನ್, ಟೋಟಲಿ ಎಷ್ಟು ಆಕ್ಟೇಟ್ ಆಗಕ್ಕೆ ಎಷ್ಟು ಬೇಕ್ರಿ? 8 ಎಲೆಕ್ಟ್ರಾನ್ಸ್ ಬೇಕು. ಸೆಂಟ್ರಲ್ ಮೆಟಲ್ ಯಾವುದು? ಸೊ ಇಲ್ಲಿ ಆಕ್ಸಿಜನ್ ಅದ, ಯಾಕಂತಂದ್ರೆ H2 ಮಾಲಿಕ್ಯೂಲ್ಸ್ ಒಂದೊಂದು ಎಕ್ಸಾಂಪಲ್ಕ. ಸೊ 2 ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಅದಾವ, ಸೊ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ಸ್ ಐತೆ. ಸೇಮ್ ಇರೋ ತನಕ ಏನ್ ಹೇಳಿದೀನಿ ಅದೇ ರೈಟಾ, ವಿತ್ ಎಕ್ಸಾಂಪಲ್. ಇಂಪಾರ್ಟೆಂಟ್ ಬಾಂಡ್ ಆಂಗಲ್. ಓಕೆ, ಬಾಂಡ್ ಆಂಗಲ್ ಅಂತಂದ್ರೆ ಒಂದು ಸೆಂಟ್ರಲ್ ಮೆಟಲ್ ಅಟಾಮ್ ಸುತ್ತ ಇರುವಂತಹ 2 ಅಣುಗಳ ಮಧ್ಯೆ ಇರುವಂತಹ ಕೋನ, ರೈಟಾ, ಕೋನ. ಸೊ ಇಲ್ಲಿ ಹ್ಯಾಂಗ್ ಕೋನ ಅದ ನೋಡ್ರಿ. ವಾಟರ್ ಬಾಂಡ್ ಆಂಗಲ್ ಎಷ್ಟದಪ್ಪ ಅಂತಂದ್ರೆ, ಒಂದು ಹೈಡ್ರೋಜನ್ ಐತೆ, ಒಂದು ಆಕ್ಸಿಜನ್ ಐತೆ, H2O ಮಾಲಿಕ್ಯೂಲ್ ತೊಂದ್ರ ಒಂದು ಆಮ್ಲಜನಕದ, 2 ಜಲಜನಕದ ಅಣುಗಳದವ. ಹೌದಾ? 2 ಜಲಜನಕ ಅಣುಗಳದವ. ಇಲ್ಲಿ 2 ಧಾತುಗಳ ಮಧ್ಯೆ, ಜಲಜನಕ ಮತ್ತು ಆಮ್ಲಜನಕದ ಮಧ್ಯೆ ಇರುವಂತ ಕೋನ. ಕೋನ ಅಂದ್ರೆ ಇದಕ್ಕೆ ಕರೀತಾರೆ, ಇದಕ್ಕೆ ಕೋನ ಅಂತ ಕರೀತಾರೆ. ಎಷ್ಟು ಬಾಂಡ್ ಆಂಗಲ್ ಅಂತಂದ್ರೆ 104, ರೈಟಾ, ಆಂಗಲ್ ಇದ್ರದ್ದು 104 ಡಿಗ್ರಿ ಅದ್ರದ್ದು ಆಂಗಲ್, ಬಾಂಡ್ ಆಂಗಲ್ ಅಂತ ಕರಿತೀವಿ. ಸರಿ, ಇದನ್ನ ಒಂದು ಸ್ಕೆಲ್ಟನ್ ಅನಂತರ ರೀಪ್ರೆಸೆಂಟ್, ಅನಂತರ ಡಬಲ್ ಬಾಂಡಿಂಗ್. ಇದನ್ನು ಆಕ್ಟೇಟ್ ರೂಲ್ ಫಾಲೋ ಆಗಬೇಕು, ಇದನ್ನು ಕೂಡ ಆಕ್ಟೇಟ್ ರೂಲ್ ಅನ್ನ ಫಾಲೋ ಮಾಡಬೇಕು. ಆಲ್ರೆಡಿ ಐತೆ. ಫೈಂಡ್ ದ ಟೋಟಲ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಫಸ್ಟ್ ಆಫ್ ಆಲ್, and then draw the skeleton structure using a single bonds. After that, assign remaining valence electrons. ಅಂದ್ರೆ valence electrons ಅಂತ ಏನ್ರಿ? The number of electrons, ಈ ಸೇರಕ್ಕೆ ಇರುವಂತ ಎಲೆಕ್ಟ್ರಾನ್ಸ್ valence electrons ಅಂತ ಕರೀತಾರೆ. ಹೌದಾ? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತಂದ್ರೆ ಆಲ್ರೆಡಿ ಸ್ಟೇಬಲ್ ಇರುವಂತವು, ಅಂದ್ರೆ ಇವು ಯಾವುದೇ ರಾಸಾಯನಿಕವಾಗಿ ಪ್ರಕ್ರಿಯೆಗೊಳ್ಳಂಗಿಲ್ಲ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಗಳು ದೇ ನಾಟ್ ಇನ್ವಾಲ್ವ್ ಎನಿ ಕೆಮಿಕಲ್ ರಿಯಾಕ್ಷನ್, ದೇ ಆರ್ ಸ್ಟೇಬಲ್ಡ್. ವೇರಸ್ ಏನಪ್ಪಾ ಅಂತಂದ್ರೆ valence electrons ಏನ್ ಮಾಡ್ತಾವ ಅಂತಂದ್ರೆ ದೇ ಆರ್ ಕೇಪಬಲ್ ಟು ಕೆಮಿಕಲ್ ಬಾಂಡಿಂಗ್ ಆರ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ತಿರ್ತೀವಿ. ಹಾರ್ಡ್ ಬ್ರಾಕೆಟ್ಸ್. ಓಕೆ, ಓಕೆ. ಲ್ಯಾಟಸ್ ಎಂಥಾಲಪಿ, ಲ್ಯಾಟಸ್ ಎಂಥಾಲಪಿ ಅಂತ ಹೇಳ್ಬಿಟ್ಟು ಇದು ನೋಡ್ತೀವಿ. ಲ್ಯಾಟಸ್ ಎಂಥ, ಎಸ್, ಐ ಆಮ್ ಆಲ್ಸೋ ನ್ಯೂ ಒನ್ ಫಾರ್ ದಿಸ್. ನಾನು ಕೂಡ ಹೊಸಬನೆ. ಸೊ ನೀವು ಹೆಂಗ್ ಅದವೋ ಲ್ಯಾಟಸ್ ಎನರ್ಜಿ, ಲ್ಯಾಟಸ್ ಎಂಥಾಲಪಿ, ನೀವು ಹೆಂಗ್ ಹೊಸಬ್ರು ಇದ್ರೋ, ಐ ಆಮ್ ಆಲ್ಸೋ ಸೇಮ್ ಕೈಂಡ್ ಆಫ್ ಪರ್ಸನ್ ವಿಚ್ ಆರ್ ಗೋಯಿಂಗ್ ಟು ಟೀಚ್ ಯು, ರೈಟ್? ಲ್ಯಾಟಸ್ ಎಂಥಾಲಪಿ ಅಂತಂದ್ರೆ ಸಿಂಪಲ್ ನಮ್ಮ ಭಾಷೆ ಒಳಗೆ ಹೇಳ್ತೀನಿ. ಒಂದು ಎಸ್ಪೆಷಲಿ ಈ ಲ್ಯಾಟಸ್ ಎಂಥಾಲಪಿ ಎಲ್ಲಿ ನಡೀತದೆ ಎಂಬುದನ್ನಾಗ ಅಯಾನಿಕ್ ಪರಮಾಣುಗಳಲ್ಲಿ ನಡೀತದೆ, ಸಾರಿ ಅಯಾನಿಕ್ ಅಣುಗಳಲ್ಲಿ ನಡೀತದೆ, ಅಯಾನಿಕ್ ಅಣುಗಳಲ್ಲಿ ನಡೀತದೆ. ಹಾಗಾದ್ರೆ ಏನು ಲ್ಯಾಟಸ್ ಎಂಥಾಲಪಿ ಅಂತಂದಾಗ, ಒಂದು ಬಂಧ ಜೋಡಿಸ್ಬೇಕು ಅಂದ್ರೆ 2 ಅಥವಾ 3 ಅಣುಗಳನ್ನ ಸೇರಿಸಿ ಒಂದ್ ಏನ್ ಮಾಡ್ತೀವಿ, ಒಂದು ಕಾಂಪೌಂಡ್ ಅಥವಾ ಒಂದು ಯಾವುದೋ ಒಂದು ಪರಮಾಣುಗಳ ಒಂದು ಅಣುಗಳಾಗಿ ನಾವು ಪರಿವರ್ತನೆ ಮಾಡ್ತೀವಿ. ಇಲ್ಲಿ ಅಯಾನಿಕ್ ಅಂತ ಎಕ್ಸಾಂಪಲ್ ತೋರ್ತೀನಿ ಏನಂತ ಹೇಳ್ಬಿಟ್ಟು. NaCl, ಸೋಡಿಯಂ ಕ್ಲೋರೈಡ್ ಒಂದು ಅಯಾನಿಕ್ ಕಾಂಪೌಂಡ್. ಹೌದಾ? ಇಟ್ ಹ್ಯಾವಿಂಗ್ ಸೋಡಿಯಂ ಅಂಡ್ ಸೋಡಿಯಂ ಇಸ್ ಅ ಮೆಟಲ್, ವೇರ್ ಕ್ಲೋರಿನ್ ಇಸ್ ಅ ನಾನ್ ಮೆಟಲ್. ಹೌದಾ? ಅಯಾನಿಕ್ ನಡೆಯೋದು, ಅಯಾನಿಕ್ ಬಾಂಡ್ ಇರೋದು ಏನಪ್ಪಾ ಅಂತಂದ್ರೆ ಅಲ್ಲಿ ಅಲ್ವಾ ಹೇಳಿದೀನಿ, ಲವಣದಲ್ಲಿರುವಂತಹ ಅಥವಾ ಸಾಲ್ಟ್ಸ್ ಇರುವಂತಹ ಕಂಪೌಂಡ್ಸ್ ಗಳಲ್ಲಿ ಅಯಾನಿಕ್ ಬಾಂಡ್ ಇರ್ತದೆ ಅಂತ ಆಲ್ರೆಡಿ ಹೇಳಿದೀನಿ. ಸೊ ಎಂಥಾಲಪಿ ಅಂತ ಬಂದಾಗ ಇಲ್ಲಿ 2 ತರ ಎಂಥಾಲಪಿ, ಲ್ಯಾಟಿಸ್ ಎಂಥಾಲಪಿ ಒಂದ್ರಿ, ಇನ್ನೊಂದು ಲ್ಯಾಟಿಸ್ ಎನರ್ಜಿ ಅಂತ ಬರ್ತದೆ. ಲ್ಯಾಟಿಸ್ ಎಂಥಾಲಪಿ ಮತ್ತೆ ಲ್ಯಾಟಿಸ್ ಎನರ್ಜಿ. ಸೊ ಇಲ್ಲೇನಪ್ಪಾ ಅಂತಂದ್ರೆ ಲ್ಯಾಟಿಸ್ ಎನರ್ಜಿ ಅಂದ್ರೆ ಹೇಳ್ತೀನಿ, ಈ ಸೋಡಿಯಂ ಮತ್ತು ಪೊಟ್ಯಾಷಿಯಂ, ಸೋಡಿಯಂ ಮತ್ತು ಪೊಟ್ಯಾಷಿಯಂ 2 ಅಣುಗಳು ಒಂದನ್ನೊಂದು ಕೂಡಲು ಅಥವಾ ಬಂಧನಕ್ಕೊಳಪಡಲು ಬೇಕಾಗಿರುವಂತ ಶಕ್ತಿಯ ಪ್ರಮಾಣವನ್ನ ಲ್ಯಾಟಿಸ್ ಎನರ್ಜಿ ಅಂತ ಕರೀತಾರೆ. ಏನೈತೆ? ಸೋಡಿಯಂ ಪ್ಲಸ್ ಐತೆ, ಪ್ಲಸ್ Cl ಮೈನಸ್ ಐತೆ. ಹೌದಾ? ಈ ಸೋಡಿಯಂ ಇದಕ್ ಬಂದ್ ಇಲ್ಲಿ ಜಾಯಿಂಟ್ ಆಗುತ್ತೆ. ಏನಾದ್ರು ಶಕ್ತಿ ಬೇಕಲ್ರಿ, ಈಗ ಏನಾದ್ರು ಶಕ್ತಿ ಬೇಕಲ್ಲ, ಶಕ್ತಿ ಏನೇನಂತ ಕರೀತಾರೆ? ಲ್ಯಾಟಿಸ್ ಎನರ್ಜಿ ಅಂತ ಕರೀತಾರೆ. ಲ್ಯಾಟಿಸ್ ಎನರ್ಜಿ NaCl ಆಗ್ತದೆ. ಇದಕ್ಕೆ ಏನಂತ ಕರಿತೀವಿ? ಲ್ಯಾಟಿಸ್ ಎನರ್ಜಿ. ಒಂದ್ ಎಲೆಕ್ಟ್ರಾನ್ ಕ್ಲೋರಿನ್ ಕೊಟ್ಕೊಂಡು ಏನಾಯ್ತು, ಕ್ಲೋರಿನ್ ಜೊತೆ
ಬಂಧನಕ್ಕೆ ಒಳಗಾಯ್ತು, ಅಯಾನಿಕ್ ಬಂಧ ಅಂತ ಕರಿತೀವಿ. ಅಯಾನಿಕ್ ಬಂಧಕ್ಕ ಅದು ಎರಡು ಕೂಡ್ಕೊಳ್ಳೋಕೆ ಬೇಕಾಗಿರುವಂತ ಶಕ್ತಿಯ ಪ್ರಮಾಣ, ಎರಡು ಆ ಒಂದಕ್ಕೊಂದು ಕೂಡ್ಕೊಳ್ಳೋ ಬೇಕಾಗಿರೋ ಶಕ್ತಿಯ ಪ್ರಮಾಣ ಎಷ್ಟು ಅಂತ ಬಂದಾಗ -788 kJ/mol. ಸೋಡಿಯಂ ಕ್ಲೋರೈಡ್ ಜೊತೆ ಕೂಡ್ಕೊಳ್ಳಲು ಬೇಕಾಗಿರುವಂತ ಶಕ್ತಿಯ ಪ್ರಮಾಣ ಎಷ್ಟು ಅಂತ ಬಂದಾಗ -4. ಕೂಡ್ಕೊಳ್ಳಕ್ಕೆ ಏನ್ ಬೇಕ್ರಿ? -4 ಅಂದ್ರೆ ಸ್ವಲ್ಪ ಶಕ್ತಿ ಒಳಗೆ. ಅಂತಂದ್ರೆ ಕ್ಲೋರಿನ್ ಇಸ್ ಈಗರ್ಲಿ ವೇಟಿಂಗ್ ಫಾರ್ ಅನದರ್ ಎಲೆಕ್ಟ್ರಾನ್. ಒಂದ್ ಎಲೆಕ್ಟ್ರಾನ್ ಸಿಕ್ಕ ಸಾಕು ಸ್ಟೇಬಲ್ ಆತೀನಿ ಅಂತ ಹೇಳ್ಬಿಟ್ಟು ಈ ಕ್ಲೋರಿನ್ ಮಾಡ್ತದಪ್ಪ ಅಂದ್ರೆ ರಿಯಾಕ್ಟಿವ್ ಎಲಿಮೆಂಟ್ ಆಗಿ ಅವ್ರಿಗೆ ಪ್ರೆಡಿಕ್ಟೇಬಲ್ ಅಲ್ಲಿ ಸುತ್ತುವರಿತಾ ಇರ್ತದೆ. ಯಾರು ಬರೀ ನನ್ನ ಜೊತೆ ಕೂಡ್ಕೊಳಕ್ ಅಂತ ಹೇಳ್ಬಿಟ್ಟಿರ್ತದೆ. ಅದ್ರಾಗ ಸೋಡಿಯಂ ಒಂದು ಪೂರ್ ಮೆಟಲ್ ಇರ್ತದ. ಅದಕ್ಕೇನಪ್ಪಾ ಅಂದ್ರೆ ಅದಕ್ಕೂ ಒಂದೇ ಎಲೆಕ್ಟ್ರಾನ್ಸ್ ಬೇಕತ್ತಲ್ಲ ಅಷ್ಟೀಗ. ಅದಕ್ಕೆ ಏನ್ ಮಾಡ್ತದೆ? ಒಂದ್ ಎಲೆಕ್ಟ್ರಾನ್ ಅದಕ್ಕೆ ಕೊಡ್ತದೆ. ಆ ಕೊಡುವಾಗ ತಗೊಳ್ಳುವಾಗ ಇಲ್ಲಿ ಖರ್ಚಾಗ್ತದಲ್ಲಿ ಶಕ್ತಿ. ಆ ಶಕ್ತಿ ಏನೇನಂತ ಕರೀತಾರೆ? ಲ್ಯಾಟಸ್ ಎನರ್ಜಿ ಅಂತ. ತಿಳಿಯುತ್ತಾ? ಇನ್ನು ಲ್ಯಾಟಸ್ ಎಂಥಾಲ್ಪಿ ಅಂದ್ರೆ ಏನಂತ ನೋಡೋಣ. ಇಲ್ಲಿ ಸೋಡಿಯಂ ಕ್ಲೋರೈಡ್ ಐತೆ, ರೈಟ್? ಸೋಡಿಯಂ ಕ್ಲೋರೈಡ್ ಏನೈತೆ? ಅದೊಂದು ಘನ ವಸ್ತು. ಸೋಡಿಯಂ ಕ್ಲೋರೈಡ್ ಘನ ಅಲ್ರಿ, ಸಾಲಿಡ್ ಸ್ಟೇಟ್ ನಾಗ ಇರ್ತದಲ್ಲ. ಓಕೆ, ಆ ಸಾಲಿಡ್ ಸ್ಟೇಟ್ ನಲ್ಲಿ ಇರುವಂತ ಸೋಡಿಯಂ ಕ್ಲೋರೈಡ್ ಅನ್ನ ಏನ್ ಮಾಡ್ತೀವಿ? ಶಕ್ತಿ ಕೊಟ್ಟಾಗ ಅಥವಾ ಅದನ್ನ ಉಷ್ಣಕ್ಕೊಳಪಡಿಸಿದಾಗ ಏನಾಗ್ತದೆ? ಸೋಡಿಯಂ ಅಂಡ್ ಕ್ಲೋರೈಡ್ ಎರಡು ಕೂಡ ಡಿವೈಡ್ ಆಗ್ತವೆ. ಎರಡು ಕೂಡ ಏನಾಗ್ತವೆ? ಡಿವೈಡ್ ಆಗ್ತವೆ. ಹೆಂಗಪ್ಪ ಅಂತಂದ್ರೆ ಡಿವೈಡ್ ಆಗ್ತವೆ. ಡಿವೈಡ್ ಆದಂತಹ ಅಣುಗಳು ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆಗ್ತವೆ. ಅಂದ್ರೆ ಘನ ರೂಪದಲ್ಲಿರುವಂತಹ ಅಯಾನಿಕ್ ಅಣುಗಳು ಅದಕ್ಕೆ ಅದ್ರ ಮೇಲೆ ಶಕ್ತಿ ಪ್ರಯೋಗ ಮಾಡಿದಾಗ ಅವುಗಳು ಏನಪ್ಪಾ ಅಂತಂದ್ರೆ ಬೇರ್ಪಡೆಗೊಂಡು ಅನಿಲ ರೂಪಕ್ಕೆ ಪರಿವರ್ತನೆ ಆಗ್ತದೆ. ಅಂದ್ರೆ ಒಂದು ಮಾಲಿಕ್ಯೂಲ್ ಇದ್ರಾಗಿರುವಂತಹ ಸೋಡಿಯಂ ಕ್ಲೋರೈಡ್ ಅಲ್ಲಿರುವಂತಹ ಒಂದು ಮಾಲಿಕ್ಯೂಲ್ಸ್ ಅನ್ನ ಹೊರತೆಗೆದಿರುವಂತಹ ಅಯಾನ್ಗಳು ಗ್ಯಾಸಿಯಸ್ ಸ್ಟೇಟ್ ನಲ್ಲಿ ಕನ್ವರ್ಟ್ ಆಗಕ್ಕ ಇರಬೇಕಾಗಿರುವಂತಹ ಶಕ್ತಿಯನ್ನ ಏನಂತ ಕರೀತಾರೆ? ಲ್ಯಾಟಸ್ ಎಂಥಾಲ್ಪಿ ಅಂತ. ಇದು ಕೂಡಿಸೋದಕ್ಕೆ ಎನರ್ಜಿ ಅಂತ ಕರೀತಾರೆ. ಅವೆರಡನ್ನ ಕೂಡಿಸೋದನ್ನ ಕಳಿಯಕ ಬಂಧವನ್ನ ಮುರಿಯೋದನ್ನ ಏನಂತ ಕರೀತಾರೆ? ಲ್ಯಾಟಸ್ ಎಂಥಾಲ್ಪಿ ಅಂತ. ಲ್ಯಾಟಸ್ ಎಂಥಾಲ್ಪಿ. ಸೊ ಹಾಗಾದ್ರೆ ಸೋಡಿಯಂ ಕ್ಲೋರೈಡ್ ಏನ್ ಕೊಟ್ಟಿವಿ ಅಂತಂದ್ರೆ ನಾವು ಶಕ್ತಿ ಪ್ರಯೋಗ ಮಾಡಿದೀವಿ. ಅದು ಹೀಟ್ ಆಗ್ಲಿ, ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ಆಗ್ಲಿ, ಇನ್ ದ ಪ್ರೆಸೆನ್ಸ್ ಆಫ್ ಎನಿ ಕೈಂಡ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ಲಿ ಕೊಟ್ಟಿವಿ. ಕೊಟ್ಟಾಗ ಏನಾಗ್ತದೆ? ಇಲ್ಲಿ ಸೋಡಿಯಂ ಮತ್ತು ಕ್ಲೋರೈಡ್ ಎರಡು ಏನಾಗ್ತವೆ? ಸಪರೇಟ್ ಆಗ್ತವೆ. ಸೋಡಿಯಂ ಮತ್ತು ಕ್ಲೋರೈಡ್ ಏನಾಗ್ತವೆ? ಸಪರೇಟ್ ಆಗ್ತವೆ. ಈ ಬಂಧವನ್ನ ಮುರಿಯಕ, ಈ ಒಂದು ಒಳಗಿರುವಂತಹ ಮಾಲಿಕ್ಯೂಲ್ಸ್ ಅನ್ನ ಹೊರ ತೆಗಿಲಿಕ್ಕ ಖರ್ಚಾಗುವಂತ ಶಕ್ತಿ, ಆ ಖರ್ಚಾಗುವಂತ ಶಕ್ತಿಯನ್ನೇನಂತ ಕರೀತಾರೆ? ಲ್ಯಾಟಸ್ ಎಂಥಾಲ್ಪಿ ಅಂತ ಕರಿತಿರ್ತೀವಿ. ಹಾಗಾದ್ರೆ ಇಲ್ಲಿ ಎಷ್ಟು ಎನರ್ಜಿ ಆಗ್ತಂದ್ರೆ ಇದು ಜಸ್ಟ್ ನೆಗೆಟಿವ್, ಇದು ಜಸ್ಟ್ ಅದರದ್ದು ವರ್ಸ ಪಾಸಿಟಿವ್ ಬರ್ತದೆ. ಅಂದ್ರೆ 788 kJ/mol, kJ/mol ಅಂತ ಕರಿತಿರ್ತೀವಿ. ಲ್ಯಾಟಸ್ ಎನರ್ಜಿ ಅಂತಂದ್ರೆ ಅಯಾನಿಕ್ ಬಂಧವನ್ನ, ಅಯಾನಿಕ್ ಧಾತುಗಳನ್ನ ಒಂದಕ್ಕೊಂದು ಕೂಡಿಸಿ ಆ ಕೂಡಿಸಲು ಉಂಟಾಗಿರುವಂತಹ ಶಕ್ತಿಯ ಪ್ರಮಾಣ. ಲ್ಯಾಟಸ್ ಎನರ್ಜಿ ಅಂತಂದ್ರೆ ಆ ಬಂಧಕ್ಕೆ ಒಳಪಡಿಸುವಂತ ಅಯಾನಿಕ್ ಏನ್ ಮಾಲಿಕ್ಯೂಲ್ಸ್ ನ ಒಂದಕ್ಕೊಂದು ಬೇರ್ಪಡೆಗೊಳಿಸಲು ಮಾಡಬೇಕ ಖರ್ಚು. ಅಂದ್ರೆ ಒಂದು ಎರಡು ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಗ್ಯಾಸಿಯಸ್ ಸ್ಟೇಟ್ ನಾಗ ಇರ್ತಾವ, ನೆನ್ಪಿಟ್ಕೋಬೇಕು. ಇದನ್ನು ಗ್ಯಾಸಿಯಸ್ ಸ್ಟೇಟ್ ನಾಗ ಆಗ್ತದೆ, ಇದನ್ನು ಕೂಡ ಗ್ಯಾಸಿಯಸ್ ಸ್ಟೇಟ್ ನಾಗ. ಹೌದಾ? ಘನ ರೂಪದಲ್ಲಿರುವಂತಹ ವಸ್ತುಗಳು, ಘನ ರೂಪದಲ್ಲಿರುವಂತಹ ಅಯಾನಿಕ್ ಅಣುಗಳನ್ನ ಶಕ್ತಿ ಪ್ರಯೋಗ ಮಾಡಿದಾಗ ಅವುಗಳೇನಾಗ್ತವೆ ಅಂತಂದ್ರೆ ಬೇರ್ಪಡೆಗೊಂಡು ಅನಿಲ ಸ್ಥಿತಿಯಲ್ಲಿ ಬದಲಾವಣೆ ಆಗ್ತವೆ. ಅನಿಲ ಸ್ಥಿತಿಯಲ್ಲಿ ಬದಲಾವಣೆ ಮಾಡಲು ಕೊಡಬೇಕಾಗಿರುವಂತಹ ಶಕ್ತಿಯ ಪ್ರಮಾಣವನ್ನ ಏನಂತ ಕರಿತೀವಿ? ಲ್ಯಾಟಸ್ ಎಂಥಾಲ್ಪಿ. ಅರ್ಥ ಆಗ್ತದೆ? ಇದು ಲ್ಯಾಟಸ್ ಎಂಥಾಲ್ಪಿ. ಇಷ್ಟೇ. ಮತ್ತೆ ಲ್ಯಾಟಸ್ ಎಂಥಾಲ್ಪಿ ಒಳಗಡೆ ಏನಾಗ್ತದೆ? ಯಾವ ಟೈಪ್ ಅಂತಂದ್ರೆ ಎಕ್ಸೋಥರ್ಮಿಕ್ ಅಂತ ಕರಿತೀವಿ ರಿಯಾಕ್ಷನ್. ಯಾವ ಟೈಪ್ ರಿಯಾಕ್ಷನ್ ರೀ? ಎಕ್ಸೋಥರ್ಮಿಕ್ ಅಂದ್ರೆ ಏನ್ರಿ? ಬಹಿರುಷ್ಣ ಪ್ರಕ್ರಿಯೆ ಅಂತ ಕರೀತಾರೆ. ಈ ಪ್ರಕ್ರಿಯೆ ನಡಿಬೇಕಾದ್ರೆ ಏನಾಗ್ತದೆ? ಉಷ್ಣದ ಉತ್ಪತ್ತಿ ಆಗ್ತದೆ. ಈ ಪ್ರಕ್ರಿಯೆ ಈ ಲ್ಯಾಟಸ್ ಎಂಥಾಲ್ಪಿ ಎಂಬ ಪ್ರಕ್ರಿಯೆ, ರಾಸಾಯನಿಕ ಪ್ರಕ್ರಿಯೆ ನಡಿಬೇಕಾದ್ರೆ ಯಾವ ತರದ ರಿಯಾಕ್ಷನ್ ಆಗ್ತದೆ ಅಂತಂದ್ರೆ ರಿಯಾಕ್ಷನ್ ಅಂತೂ ಅಯಾನಿಕ್ ರಿಯಾಕ್ಷನ್ ಅಂತೂ ಆಗೇ ಆಗ್ತದೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅದನ್ನ ಆ ರಿಯಾಕ್ಷನ್ ನಡೆಯುವಾಗ ಉಷ್ಣದ ಉತ್ಪತ್ತಿ ಆಗ್ತದೆ. ಅಂದ್ರೆ ಹೀಟ್ ಪ್ರೊಡ್ಯೂಸ್ ಆಗ್ತದೆ. ಹೀಟ್ ಪ್ರೊಡ್ಯೂಸ್ ಆಗುವಂತ ಒಂದು ರಿಯಾಕ್ಷನ್ ಅಂತ ಕರಿತೀವಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ವ್ಯಾಲ್ಯೂ ಈಸ್ ಗಿವನ್ ನೆಗೆಟಿವ್ ದಾಗ ಅಂತ ಹೇಳ್ತಿರ್ತೀವಿ. ವ್ಯಾಲ್ಯೂ ಇಸ್ ಗಿವನ್ ನೆಗೆಟಿವ್ ಅಂದ್ರೆ ಋಣ ವಿದ್ಯುತ್ ಆವೇಶದಲ್ಲಿ ಅದರ ಫಲಿತಾಂಶವನ್ನ ಕೊಡ್ತೀವಿ ಅಂತ ಹೇಳ್ತಿರ್ತಾನೆ. ಇದು ಯಾವಾಗಲೂ ಶಾಖೋತ್ಸಾರಕ ಆದುದರಿಂದ ಮೌಲ್ಯವನ್ನ ಋಣ ಎಂದು ನೀಡಲಾಗುತ್ತದೆ ಅಂತ ಹೇಳ್ಬಿಟ್ಟು. Some books are also defined as energy required to separate mole ionic solids into gaseous ions. ಈಗ ಆಲ್ರೆಡಿ ಹೇಳಿದೆ ಏನಪ್ಪಾ? ಎನರ್ಜಿ ionic solids into gaseous solids, right? Them value is positive. Okay, example NaCl
787 ಅಂತ ಕೊಟ್ಟಿದಾರಲ್ರಿ, ಒಂದ್ ಪುಸ್ತಕನಾಗ 788 ಅಂತ ಕೊಟ್ಟಿದಾನ. ಅಲ್ಲ ಆದ್ರೂ ಒಂದ್ ಪುಸ್ತಕನ ಹಾಂಗ್ ಕೊಟ್ಟಿದಾನ, ಒಂದ್ ಪುಸ್ತಕನ ಹಾಂಗ್ ಕೊಟ್ಟನ, ಪರವಾಗಿಲ್ಲ ಇಲ್ಲಿ ತೋರಿ. ಅನಿಕ್ಲಾಟಿಸ್ ಜಸ್ಟ್ ಅವ ಜನರಲ್ ಫಾರ್ಮುಲಾ, ಇದು ಜನರಲ್ ಫಾರ್ಮುಲಾ. ಇದು ಬ್ರೇಕ್ ಡೌನ್ ಆಗೋದು ಕೊಟ್ಟಿದ್ದಾನೆ ಈ ರೀತಿ, ಒಂದು ಹಿಂಗೂ ಮಾಡಬಹುದು ಹಿಂಗೂ ಮಾಡಬಹುದು. ಇದೊಂದು ಅಯಾನಿಕ್ ಮಾಲಿಕ್ಯೂಲ್ ಅದ, 1 moles ಆಫ್ ಅದ್ರಾಗ ತೆಗೆದು ಗ್ಯಾಸಿಯಸ್ ಸ್ಟೇಟ್ ನಾಗ ಆಲ್ರೆಡಿ ಇದು ಸಾಲಿಡ್. ಎಸ್ ಇಂಡಿಕೇಟ್ಸ್ ಸಾಲಿಡ್, ಜಿ ಇಂಡಿಕೇಟ್ಸ್ ಗ್ಯಾಸಿಯಸ್ ಫಾರ್ಮ್ಸ್. ಹೌದಾ? ಇಲ್ಲಿ ಏನ್ ಮಾಡಿದಾನಪ್ಪ ಅಂದ್ರೆ ಡಿಸೋಸಿಯೇಷನ್ ಎಂಡೋಥರ್ಮಿಕ್ ರಿಯಾಕ್ಷನ್. ಇದು ರಿಯಾಕ್ಷನ್ ನಡಿಬೇಕಾದ್ರೆ ಏನಾಗ್ತದೆ, ಎಂಡೋಥರ್ಮಿಕ್ ಅಂತಂದ್ರೆ ಅಂತರುಷ್ಣ ಪ್ರಕ್ರಿಯೆ ನಡೀತದೆ. ಅದ್ರ ರಿಯಾಕ್ಷನ್ ನಡೆದ ಈ ಎರಡು ಡಿವೈಡ್ ಆಗೋದು ಅಂತಂದ್ರೆ ಎಕ್ಸೋಥರ್ಮಿಕ್ ಬಹಿರುಷ್ಣ ಪ್ರಕ್ರಿಯೆ ನಡೀತದೆ. ಇಲ್ಲಿ ಎಕ್ಸೋಥರ್ಮಿಕ್, ಇಲ್ಲಿ ಡಿಸೋಸಿಯೇಷನ್ ಆಫ್ ಎಂಡೋಥರ್ಮಿಕ್ ರಿಯಾಕ್ಷನ್ ಇಲ್ಲಿ ಆಗ್ತದೆ. ಇದು ಪ್ರಕ್ರಿಯೆ. ಕೋವಲೆಂಟ್ ಬಾಂಡ್ ಪ್ಯಾರಾಮೀಟರ್ ಆಲ್ರೆಡಿ ಟೋಲ್ಡ್ ಯು ಗೈಸ್. ಕೋವಲೆಂಟ್ ಬಾಂಡ್ ಆಲ್ರೆಡಿ ಹೇಳಿದೀನಿ. ಸರಿ, ಬಾಂಡ್ ಲೆಂತ್ ಅಂತ ಆಲ್ರೆಡಿ ಗೊತ್ತಿರ್ತದ, ರೈಟ್? ಎರಡು ಅಣುಗಳ ಮಧ್ಯೆ ಇರುವಂತಹ ಬಂಧದ ಉದ್ದ ಅಂತ ಕರಿತಿರ್ತೀವಿ. ಎರಡು ಬಂಧಿತ ಪರಮಾಣುಗಳ ನ್ಯೂಕ್ಲಿಯಸ್ಗಳ ನಡುವಿನ, ರೈಟ್? ಓಕೆ, ಇಲ್ಲಿ ಆಮ್ಲಜನಕ ಅಂತ ಕರಿತೀವಿ. ಆಮ್ಲಜನಕದ ಮಧ್ಯೆ ನ್ಯೂಕ್ಲಿಯಸ್ ಇರ್ತದ, ಇನ್ನೊಂದು ಆಮ್ಲಜನಕ ಅದ್ರ ಮಧ್ಯೆ ನ್ಯೂಕ್ಲಿಯಸ್ ಇರ್ತದ. ಈ ಎರಡರ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಅಥವಾ ಲೆಂತ್ ಅಂತ ಕರಿತಿರ್ತೀವಿ. ಅದನ್ನೇನಂತ ಕರೀತಾರೆ? ಬಾಂಡ್ ಲೆಂತ್ ಅಂತ ಕರಿತೀವಿ. ಡಿಸ್ಟೆನ್ಸ್ ಅನ್ನ ಇಲ್ಲಿ ಬಾಂಡ್ ಲೆಂತ್ ಅಂತ. ಆನಂತರ ರೈಟ್, ಎರಡು ಹೈಡ್ರೋಜನ್ ಮಧ್ಯೆ ಇರುವಂತಹ ಬಾಂಡ್ ಎಷ್ಟು ಅಂತ ಬಂದಾಗ 74 ಪಿಕೋಮೀಟರ್ ಅಂತ ಕರಿತಿರ್ತೀವಿ. ಅಂಡ್ ದೆನ್ ಎರಡು ಕಾರ್ಬನ್ಗಳ ಮಧ್ಯೆ ಇರುವಂತಹ ಬಾಂಡ್ ಲೆಂತ್ ಎಷ್ಟು ಅಂತ ಬಂದಾಗ 154 pm ಅಥವಾ ಪಿಕೋಮೀಟರ್ ಅಂತ ಕರಿತೀವಿ. ನೆಕ್ಸ್ಟ್ ಬಾಂಡ್ ಎಂಥಾಲಪಿ ಅಂತ ಆಲ್ರೆಡಿ ಹೇಳಿದೆ. ಆಲ್ರೆಡಿ ಎಂಥಾಲಪಿ ಅಥವಾ ಅಂತ ಬಂದಾಗ ಎನರ್ಜಿ ರಿಕ್ವೈರ್ಡ್ ಅಥವಾ ಬ್ರೇಕಿಂಗ್ ಡೌನ್ ಅಥವಾ ಬೇಕಾದಾಗ ಆಲ್ರೆಡಿ ಹೇಳಿದೆ. ಬಂಧದ ಎಂಥಾಲಪಿ ಅಂತಂದ್ರೆ ಅನಿಲ್ ರೂಪದ ಅನಿಲ ಸ್ಥಿತಿಯ ಅಣುಗಳು 1 ಮೋಲ್ ಬಂಧವನ್ನು ಮುರಿಯಲು ಬೇಕಾದಂತ ಶಕ್ತಿ. ನಂತರ ಹೈಯರ್ ವ್ಯಾಲ್ಯೂ, ಇದು ಜಾಸ್ತಿ ಇತ್ತು ಅಂತಂದ್ರೆ, ಈ ತರದ್ದು ವ್ಯಾಲ್ಯೂ ಜಾಸ್ತಿ ಇತ್ತಂದ್ರೆ ಅದು ಬಾಂಡ್ ಜಾಸ್ತಿ ಏನಪ್ಪಾ ಅಂದ್ರೆ ಸ್ಟ್ರಾಂಗ್ ಇದೆ. ಎರಡು ಅಣುಗಳ ಮಧ್ಯೆ ಬಂಧದ ವ್ಯಾಲ್ಯೂ ಜಾಸ್ತಿ ಇತ್ತು, ಬೆಲೆ ಜಾಸ್ತಿ ಇತ್ತು ಅಂದ್ರೆ, ನೆಗೆಟಿವ್ ಇತ್ತು ಅಂದ್ರೆ ಕಡಿಮೆ ಬಾಂಡಿಂಗ್, ಪಾಸಿಟಿವ್ ಇತ್ತು ಅಂತಂದ್ರೆ ಅತಿ ಹೆಚ್ಚಾಗಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ ಬಿಟ್ವೀನ್ ಟು ಆಟಮ್ಸ್ ವೆರಿ ಮೋರ್ ಅಂತ ಕರಿತೀವಿ. ಬಾಂಡ್ ಆಂಗಲ್ ಆಲ್ರೆಡಿ ಹೇಳಿದೆ ನಿಮಗೆ. ಬಾಂಡ್ ಆಂಗಲ್ ಅಂತಂದ್ರೆ ಒಂದು ನೀರಿನ ಅಣು ಇಲ್ಲ ಐತೆ, H2 ಅಂತ ಐತೆ. ಇದನ್ನ ಆಲ್ರೆಡಿ ಹೇಳಿದೆ. ಈ ರೀತಿ ಎರಡು ಹೈಡ್ರೋಜನ್ ಅಣುಗಳು, ಒಂದು ಜಲಜನಕ ಅಣುಗಳ ಮಧ್ಯೆ ಇರುವಂತಹ ಸೆಂಟ್ರಲ್ ಅಟಮ್ ಮತ್ತು ಎರಡು ಜಲಜನಕದ ಮಧ್ಯೆ ಇರುವಂತಹ ಈ ಬಂಧವನ್ನು ಏನಂತ ಕರೀತಾರೆ? ಬಾಂಡ್ ಆಂಗಲ್ ಅಥವಾ ಬಂಧದ ಕೋನ ಅಂತ ಕರೀತಾರೆ. ಒಂದೇ ಪರಮಾಣುವಿನಿಂದ ಹೊರಟು ಎರಡು ಬಂಧಗಳ ನಡುವಿನ ಕೋನ, ರೈಟ್? ಒಂದೇ ಪರಮಾಣುವಿನಿಂದ ಹೊರಟು, ಇದು ಒಂದು ಪರಮಾಣು ಹೊರಟ ಎರಡು ಬಂಧಗಳ ನಡುವಿನ ಕೋನ. ಎರಡು ಬಂಧ ಅಂತಂದ್ರೆ ಇದೊಂದು ಕೋನ ಐತೆ, ಇದೊಂದು ಬಾಂಡ್ ಐತೆ. ಎರಡು ಬಂಧಗಳ ನಡುವಿನ ಕೋನವನ್ನ ಬಾಂಡ್ ಆಂಗಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬಾಂಡ್ ಆರ್ಡರ್ ಅಂತಂದ್ರೆ ಏನಂತ ಬಂದಾಗ ಎರಡು ಪರಮಾಣುಗಳ ಮಧ್ಯೆ ಇರುವಂತಹ ಬಂಧಗಳ ಸಂಖ್ಯೆ ಬಾಂಡ್ ಆರ್ಡರ್, ರೈಟ್? ಲೈಕ್ ಈಗ ಅಲ್ಕೇನ್ ಅಂತ ಬಂದಾಗ ಸಿ ಅಂತ ಕರಿತಿರ್ತೀವಿ. ಅಲ್ಕೀನ್ಸ್ ಅಂತ ಬಂದಾಗ 2 ಅಂತ ಕರಿತಿರ್ತೀವಿ. ಅಲ್ಕೈನ್ಸ್ ಅಂತ ಬಂದಾಗ, ರೈಟ್, ದ ನಂಬರ್ ಆಫ್ ಬಾಂಡ್ಸ್ ವಿಚ್ ಇನ್ ಬಿಟ್ವೀನ್ ಟು ಆಟಮ್ಸ್. ಹೌದು? ಬಂಧಗಳ ಸಂಖ್ಯೆ ಎರಡು ಪರಮಾಣುಗಳ ಮಧ್ಯೆ ಇರುವಂತ ಬಂಧಗಳ ಸಂಖ್ಯೆಗೆ ಬಾಂಡ್ ಆರ್ಡರ್ ಅಂತ ಕರಿತಿರ್ತೀವಿ. ರೈಟ್, ಇಲ್ಲಿ ಸಿಂಗಲ್ ಬಾಂಡ್ ಅಂದ್ರೆ 1 ಇರ್ತದೆ, ಡಬಲ್ ಬಾಂಡ್ ಅಂದ್ರೆ ಟ್ರಿಪಲ್ ಬಾಂಡ್ ಅಂತಂದ್ರೆ, ರೈಟ್, ಸಾವಕಾಶ ಜಾಸ್ತಿ, ರೈಟ್. ಬಾಂಡ್ ಲೆಂತ್, ಓಕೆ. ಡಿಕ್ರೀಸ್ ಆಸ್ ಎ ಬಾಂಡ್ ಆರ್ಡರ್, ಇನ್ಕ್ರೀಸ್ ಆಸ್ ಎ ಸಿಂಗಲ್ ಬಾಂಡ್. ಇಲ್ಲಿ ಡಿಕ್ರೀಸ್ ಅಟೋಮಿಕ್ ಸೈಜ್ ಇನ್ ಡಿಕ್ರೀಸ್. ಬಾಂಡ್ ಲೆಂಥಾಲಪಿ ಡಬಲ್ ಆಗಿದೆ ಏನ್ರಿ ಮೇಡಮ್? ಡೈಪೋಲ್ ಮೂಮೆಂಟ್ ಅಂತ ಆಲ್ಮೋಸ್ಟ್ ಡೆಫಿನೇಷನ್ ಅಂತೂ ಕೇಳಲ್ಲ, ಎಕ್ಸಾಂಪಲ್ ಕೊಡ್ತಾರ. ಹೆಟ್ರೋ ಅಟಮಿಕ್, ಹೋಮೋ ಅಟಮಿಕ್, ಇದು ಡೈಪೋಲ್ ಮೂಮೆಂಟ್ ಎಷ್ಟು, ಹೌದು. ಆ ನಂತರ ಪೋಲಾರ್ ಬಾಂಡ್ ಯಾವುದು, ನಾನ್ ಪೋಲಾರ್ ಬಾಂಡ್ ಯಾವುದು, ಇದನ್ನ ಐಡೆಂಟಿಫೈ ಮಾಡಿದೆ. ಆ ರೇಂಜಿಗೆ ನೀವು ಡೆಫಿನೇಷನ್ ಹಿಡ್ಕೊಂಡು ಬಾಯ್ ಹಾಕಿ ಹೊಡೆದ್ರೆ ನಡೆಯಂಗಿಲ್ರಿ.
ಬೇರೆ ಬೇರೆ ಎಕ್ಸಾಂಪಲ್ಸ್ ನ ತಗೊಂಡು ಡೈಪೋಲ್ ಮೂಮೆಂಟ್ ಅನ್ನ ಅಪ್ಲೈ ಮಾಡಬೇಕು. ಅರ್ಥ ಆಯ್ತಾ? ಡೈಪೋಲ್ ಮೂಮೆಂಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಟು ಫೈಂಡ್ ಔಟ್ ದ ಪೊಲಾರಿಟಿ. ಪೊಲಾರಿಟಿ ಅಂದ್ರೆ ದ್ರವಗಳಂತ ಕರೀತಾರೆ. ದ್ರವ ಅಂತಂದ್ರೆ ಯಾವ ಪರಮಾಣು ಯಾವ ಕಡೆ ಎಲೆಕ್ಟ್ರಾನ್ಸ್ ಗಳನ್ನ ಜಗತಾ ಇರ್ತವೆ. ಯಾವ ಎಲೆಕ್ಟ್ರಾನ್ಸ್ ಯಾಕಡೆ ಎಲೆಕ್ಟ್ರಾನ್. ಈಗ NaCl ಐತೆ, Na ಐತೆ, Cl ಐತೆ, ಹೌದಾ? Na ಏನ್ ಮಾಡ್ತೀವಿ, Na ಪ್ಲಸ್ ಆಯನ್ ಐತೆ, Cl ಮೈನಸ್ ಆಯನ್ ಐತೆ. ಸೊ ಇದು ಈ ಕಡೆ ಹೋಗ್ತದೋ ಇದು ಈ ಕಡೆ ಹೋಗ್ತದೋ ಅಂತ ನೋಡ್ಬೇಕು. Cl ಈ ಕಡೆ ಬರ್ತದೋ Na ಆ ಕಡೆ ಹೋಗ್ತದೋ ಅಂತ ನೋಡ್ಬೇಕು. ಈಗ ಏನೈತೆ, ಸೋಡಿಯಂ ಐತೆ, ಕೊಡುವ ಗುಣ ಹೊಂದೈತೆ. ಸೊ ಏನಪ್ಪಾ ಅಂತಂದ್ರೆ ಕೊಡ್ತದೆ ಯಾರೀಗ, ಕ್ಲೋರಿನ್. ಹಿಂಗೆ ತೋರ್ಸೋದು ಡೈಪೋಲ್ ಮೂಮೆಂಟ್ ಅಂದ್ರೆ ಹಿಂಗ. ಅರ್ಥ ಆಯ್ತಾನ? ಪೊಲಾರಿಟಿ ನಾನ್ ಪೊಲಾರಿಟಿ ತೋರಿಸೋದು, ಹೌದಾ? ಸೇಮ್ ಮಾಲಿಕ್ಯೂಲ್ಸ್ ಇದ್ವು ಅಂತಂದ್ರೆ ನಾನ್ ಪೋಲಾರ್ ಇರ್ತಾವ. ಏನಪ್ಪಾ ಅಂದ್ರೆ ಅಟೋಮಿಕ್ ಬೇರೆ ಬೇರೆ ಮಲ್ಟಿಪಲ್ ಎಲಿಮೆಂಟ್ಸ್ ಇದ್ರೆ ಪೋಲಾರ್ ಅಂತ ಇರ್ತಾವ. ಅದು ಹಂಗ ಅಂತ ಹೇಳ್ತಿರ್ತೀನಿ, ರೈಟ್? ಇಲ್ಲಿ ಡೈಪೋಲ್ ಮೂಮೆಂಟ್ ಅನ್ನ ಯಾವ ಸಿಂಬಲ್ ಅಲ್ಲಿ, ಈ ಸಂಕೇತ ಮ್ಯೂ ಅಲ್ಲಿ ಅಂತ ಕರಿತೀವಿ. ಏನ್ ಹೇಳ್ರಿ, ಮ್ಯೂ ಅಥವಾ ಮೈಕ್ರೋಸ್ ಅಂತ ಕರಿತೀವಿ. ಮ್ಯೂ ಅಲ್ಲಿ ಅದನ್ನ ಇಂಡಿಕೇಟ್ ಮಾಡ್ತಾರೆ. ಇದಕ್ಕೊಂದು ಸೂತ್ರ ಐತೆ. ಓಕೆ, ಫಾರ್ಮುಲಾ ಮ್ಯೂ ಇಸ್ ಈಕ್ವಲ್ ಟು ಕ್ಯೂ ಇಂಟು ಡಿ. ಕ್ಯೂ ಏನ್ ಇಂಡಿಕೇಟ್ ಮಾಡ್ತದ್ರಿ? ಕ್ಯೂ ಏನ್ ಇಂಡಿಕೇಟ್ ಮಾಡ್ತದ ಅಂತಂದ್ರೆ ಯಾವ ಕಡೆ ಚಾರ್ಜ್ ನಡೆದದ ಅಂತ ಹೇಳ್ಬಿಟ್ಟು. ಆ ನಂತರ ಡಿ ಏನ್ ಇಂಡಿಕೇಟ್ ಮಾಡ್ತದೆ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜ್ಡ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಒಂದು ಚಾರ್ಜ್ ಇಂಡಿಕೇಟ್ ಮಾಡಿದ್ರೆ ಇನ್ನೊಂದು ಡಿ ಎಂಬುದು ಡಿಸ್ಟೆನ್ಸ್, ಚಾರ್ಜ್ ಮಾಲಿಕ್ಯೂಲ್ಸ್ ಒಳಗಿರುವಂತ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳ್ಬಿಟ್ಟು ಇಂಡಿಕೇಟ್ ಮಾಡುವಂತದ್ದು ಡೈಪೋಲ್ ಮೂಮೆಂಟ್. ಏನಂತ, ವಿದ್ಯುತ್ ಋಣೀಯತೆ ವ್ಯತ್ಯಾಸದಿಂದ ಎರಡು ಪರಮಾಣುಗಳು ನಡುವೆ ಆವೇಶ ಪ್ರತ್ಯೇಕತೆ ಉಂಟಾದಾಗ ಇದು ಉಂಟಾಗುತ್ತದೆ. ಇದು ಆಕ್ಚುಲಿ ಇದು ನನಗೆ ಅದು ಏನಬಹುದು ನನಗೆ ಬಹಳ ಕಷ್ಟ ಸಾಧ್ಯ. ಈ ಪುಸ್ತಕದಲ್ಲಿ ನಮ್ಗೆ ಏನ್ ಅರ್ಥ ಅದ ಅದನ್ನೇ ಹೇಳ್ಬೇಕು. ಸೊ ಇದು ಓದ್ ಬಳಕ ಏನ್ ಅರ್ಥ ಮಾಡ್ಕೊಂತೀರಿ ನೀವು? ವಿದ್ಯುತ್ ಋಣೀಯತೆಯ ವ್ಯತ್ಯಾಸದಿಂದಾಗಿ ಎರಡು ಪರಮಾಣುಗಳ ನಡುವೆ ಆವೇಶ ಪ್ರತ್ಯೇಕತೆ ಉಂಟಾದಾಗ ಇದು ಉಂಟಾಗುತ್ತದೆ. ರೈಟಾ? ಎಕ್ಸಾಂಪಲ್ ಫಾರ್ಮುಲಾ ಆಯ್ತು, ರೈಟ್? ಮ್ಯಾಗ್ನಿಟ್ಯೂಡ್ ಚಾರ್ಜ್ ಅಂತ ಹೇಳಿದೆ. ಚಾರ್ಜ್ ಅಂದ್ರೆ ಆವೇಶ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜ್ ಅಟಮ್ಸ್ ಅಂತ ಹೇಳ್ತಿರ್ತೀವಿ. ಇದಕ್ಕೆ ಡೈಪೋಲ್ ಮೂಮೆಂಟ್ ಅಂತ ಕರೀತಿರ್ತಾರೆ. ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಆಲ್ರೆಡಿ ಹೇಳಿದೆ. ಸೊ ಇದೊಂದು ಸದಿಶ ಪ್ರಮಾಣ ಅಂತ ಗೊತ್ತಿರಬೇಕು. ಸದಿಶ ಅಂದ್ರೆ ವೆಕ್ಟರ್ ಕ್ವಾಂಟಿಟಿ. ಡೈಪೋಲ್ ಮೂಮೆಂಟ್ ವೆಕ್ಟರ್ ಕ್ವಾಂಟಿಟಿ ಅಂತ ಗೊತ್ತಿರಬೇಕು. ದಿಕ್ಕನ್ನು ಆಧರಿಸಿ ಹೋಗ್ತದೆ. ಎಸ್, ರೈಟಾ? ದಿಕ್ಕನ್ನು ಆಧರಿಸಿ. ಸದಿಶ ಅಂದ್ರೆ ನಿರ್ದಿಷ್ಟ ದಿಕ್ಕಿನ ಅನುಸಾರವಾಗಿ ನಡೆಯುವಂಥದ್ದು. ಸದಿಶ ವೆಕ್ಟರ್ ಕ್ವಾಂಟಿಟೀಸ್ ಯಾವನ್ನ ಕರಿತೀವಿ? ದ ಕ್ವಾಂಟಿಟೀಸ್ ವಿಚ್ ಹ್ಯಾವ್ ಎ ಡೆಫಿನೆಟ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೆಫಿನೆಟ್ ಡೈರೆಕ್ಷನ್. ದಟ್ ಕೈಂಡ್ ಆಫ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ವೆಕ್ಟರ್ ಕ್ವಾಂಟಿಟೀಸ್. ಇನ್ ಸ್ಕೇಲರ್ ಅಂದ್ರೆ they have definite magnitude but don't have a definite directions. That kind as a vector scalar quantities ಅಂತ ಕರೀತೀವಿ, ರೈಟ್? ಯಾವ ವಸ್ತುಗಳಿಗೆ ಅಥವಾ ಯಾವ ಪರಿಮಾಣಗಳಿಗೆ ನಿರ್ದಿಷ್ಟವಾದಂತಹ ಗಾತ್ರ ಆಕಾರ ಇದ್ದು ನಿರ್ದಿಷ್ಟವಾದ ದಿಕ್ಕು ಇರ್ತದೆ, ಗಾತ್ರ ಆಕಾರ ರಾಶಿಯೊಂದಿಗೆ ದಿಕ್ಕಿರ್ತದೋ ಅವಕ್ಕನ್ನ ವೆಕ್ಟರ್ಸ್ ಅಂತ ಕರಿತೀವಿ, ಸದಿಶಗಳಂತ ಕರಿತೀವಿ. ಯಾವುಗಳನ್ನ ಇರಂಗಿಲ್ವ, ಹೌದಾ? ಉಲ್ಟಾ ಹೇಳಕತ್ತೀನಿ, ರೈಟ್ ಆಯ್ತಲ್ಲ? ರೈಟ್. ಇನ್ನ ಏನಪ್ಪ, ಜಸ್ಟ್ ನಮ್ದು ಆಡೋ ಭಾಷೆನಾಗ ಒಂದ್ ಬಾಲ್ ಐತೆ. ಸ್ಟೇಬಲ್ ಐತ್ರಿ ಬಾಲ್, ಸ್ಟೇಬಲ್ ಐತೆ. ಈ ಕಡೆ ಬಂದು ಒಬ್ಬ ಈ ಕಡೆ ಒದಿತಾನೆ. ಎಷ್ಟು ಫೋರ್ಸ್ ಆಗ್ತಾನಪ್ಪ ಅಂದ್ರೆ ಒಂದು 5 ನ್ಯೂಟನ್ ಫೋರ್ಸ್ ಆಗ್ತಾನೆ. ಎಷ್ಟು ಫೋರ್ಸ್ ಆಗ್ತಾನ್ರಿ? 5 ನ್ಯೂಟನ್ ಫೋರ್ಸ್ ಆಗ್ತಾನ. ಈ ಕಡೆ ಒಬ್ಬ ಬಂದು ಒದಿತಾನೆ ಇದಕ್ಕೆ, ಅವನು ಕೂಡ 5 ನ್ಯೂಟನ್ ಫೋರ್ಸ್ ಆಗ್ತಾನೆ. ಹಾಗಾದ್ರೆ ಮಿ ವ್ಯಾಲ್ಯೂ ಎಷ್ಟು? ಈ ಕಡೆದವ್ ಬಂದ ಈ ಕಡೆ ಒದ್ದ, ಎಷ್ಟು? ಒಂದು 5 ನ್ಯೂಟನ್ ಫೋರ್ಸ್ ಆಗಿ ಈ ಕಡೆ ಒದ್ದ, ಈ ಕಡೆದವ್ ಬಂದು ಈ ಕಡೆ ಒದ್ದ. ಹಾಗಾದ್ರೆ ಅದ್ರ ವ್ಯಾಲ್ಯೂ ಎಷ್ಟು? ವ್ಯಾಲ್ಯೂ ಏನು ಇರಲ್ರಿ, 0 ಆಗ್ತದ. ಮ್ಯೂ ಇಸ್ ಈಕ್ವಲ್ ಟು 0. 5 5 ಕಳೆದ್ರೆ ಎಷ್ಟು? 0 ಅಲ್ರಿ, ಹೌದಾ? ಸೊ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಒಂದು ಚೆಂಡ ಐತೆ, ಈ ಕಡೆದವ್ ಬಂದು ಈ ಕಡೆ ಒದ್ದು ಬಿಡ್ತಾನೆ, ಈ ಡೈರೆಕ್ಷನ್ ಕೊಡ್ತಾನೆ. ಎಷ್ಟು ಒದಿತಾನಪ್ಪ ಅಂತಂದ್ರೆ 10 ನ್ಯೂಟನ್ ಫೋರ್ಸ್ ಅನ್ನ ಹಾಕ್ತಾನೆ, ಹೌದಾ? ಅಂಡ್ ದೆನ್ ಈ ಕಡೆ ಬಂದು ಕೂಡ ಈ ಕಡೆ ಒಯ್ತಾನೆ. ಎಷ್ಟು ಫೋರ್ಸ್ ಹಾಕ್ತಾನಪ್ಪ ಅಂತಂದ್ರೆ 5 ನ್ಯೂಟನ್ ಫೋರ್ಸ್ ಅನ್ನ ಹಾಕ್ತಾನೆ. ಎಷ್ಟು? 5 ನ್ಯೂಟನ್ ಫೋರ್ಸ್ ಅನ್ನ 5 ನ್ಯೂಟನ್ ಫೋರ್ಸ್ ಅನ್ನ ಹಾಕ್ತಾನೆ. ಹಾಗಾದ್ರೆ ಶಕ್ತಿ ಯಾವ ಕಡೆ ಜಾಸ್ತಿ ಐತಿ, ಯಾವ ಕಡೆ ಕಮ್ಮಿ ಐತೆ? ಯಾವ್ದೈತ್ರಿ? ರೈಟ್, 5 ಕಮ್ಮದ,
ಸೊ ಮ್ಯೂ ಇಸ್ ನಾಟ್ ಈಕ್ವಲ್ ಟು 0. ಇಲ್ಲಿ ಮ್ಯೂ ಇಸ್ ಈಕ್ವಲ್ಸ್ ಟು 0. ಮ್ಯೂ ಇಸ್ ರಿಪ್ರೆಸೆಂಟ್ ಡೈಪೋಲ್ ಮೂಮೆಂಟ್. ಮ್ಯೂ ಅಂತಂದ್ರೆ ಡೈಪೋಲ್ ಮೂಮೆಂಟ್. ಇಲ್ಲಿ ಎರಡು ಕಡೆ ಏನಪ್ಪಾ ಅಂತಂದ್ರೆ ಈ ಕಡೆ ಹೋದ ಮ್ಯೂ ಇಸ್ ಈಕ್ವಲ್ ಟು 0. ಇಲ್ಲಿ ಯಾವುದು ಏನೂ ಆಗಿರಂಗಿಲ್ಲ, ಸ್ಟೇಬಲ್ ಆಗಿರ್ತದೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಬಂದು ಈ ಕಡೆ ಬಂದು ಎನರ್ಜಿ ಹಾಕ್ತಾನ 5 ನ್ಯೂಟನ್ ಫೋರ್ಸ್ ಅನ್ನ, ಆ ಕಡೆ ಹಾಕ್ತಾನೆ 10 ನ್ಯೂಟನ್ ಫೋರ್ಸ್ ಅನ್ನ. ಸೊ ಮ್ಯೂ ಇಸ್ ಈಕ್ವಲ್ ಟು 0 ಆಗ್ತದ. ಹಾಗಾದ್ರೆ ಮ್ಯೂ ವ್ಯಾಲ್ಯೂ ಎಷ್ಟು ಅಂತ ಬಂದಾಗ ಎಷ್ಟು ಫೋರ್ಸ್ ರೀ? 5 ನ್ಯೂಟನ್ ಫೋರ್ಸ್. 5 ನ್ಯೂಟನ್ ಫೋರ್ಸ್. 5. ಡೈರೆಕ್ಷನ್ ಏನಾಯ್ತು? ಇದ್ರದ್ದು ಡೈರೆಕ್ಷನ್ ಈ ಕಡೆ ಯಾವ್ದ್ರಿ? ಇರ್ಲಿ, ಕಿವ್ ಅವಶ್ಯದ ಪ್ರಮಾಣ ಯಾವ್ದು ಫಾರ್ಮುಲಾ ಮೈನಸ್ ರೀ? ಹಾ ಹೌದು, ಹೇಳ್ತೀನಿ. ಇದು ಕಾನ್ಸೆಪ್ಟ್ ನಿಮ್ಗೆ ನೋನ್ ಅಲ್ಲಿ ಅಂತ ಹೇಳ್ತೀನಿ. ಇದು ಕಾನ್ಸೆಪ್ಟ್ ಇಲ್ಲ, ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ, ಈಸಿ ಟ್ರಿಕ್ ಇದು. ಈಸಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಇನ್ ನಿಮ್ಗೆ ಎಕ್ಸಾಂಪಲ್ ಅದಾವ ಇದ್ರ ಮುಂದೆ. ಇದಕ್ಕ ವೆಕ್ಟರ್ ಕಂಟೈನ್ಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆರೋಸ್, ರೈಟಾ? ಸದಿಶ ಪ್ರಮಾಣ ದಿಕ್ಕನ್ನು ಎರಡು ಬಾಣ ಮತ್ತು ಪ್ಲಸ್. ಸೊ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವ ಕಡೆ ಹೇಳೋದು ನಿಮ್ಗ ಯಾವಾಗನು ಕೂಡ ಡೈರೆಕ್ಷನ್ ಹ್ಯಾಂಗ್ ತೋರಿಸ್ಬೇಕು? ಪಾಸಿಟಿವ್ ಇಂದ ನೆಗೆಟಿವ್ ಕಡೆಗ. ನೆಗೆಟಿವ್ ರಿಚ್, ಪಾಸಿಟಿವ್ ಕೊಡೋದು ಪೂರ್ ಅಂತ ಹೇಳ್ತಿರ್ತಾರೆ, ರೈಟ್? ಅಂಡ್ ದೆನ್ ಬಾಂಡ್ ಮಾಲಿಕ್ಯೂಲ್ಸ್ ಇಂಡಿವಿಜುವಲ್, ಪ್ರತ್ಯೇಕ ಬಂಧಗಳಿಗೆ ದ್ವಿಧ್ರುವಿ ಇರುತ್ತದೆ. ಪ್ರತ್ಯೇಕ ಯಾವುದೇ ಬಂಧ ಇರಲಿ ಅದಕ್ಕೆ ಏನಪ್ಪಾ ಅಂತಂದ್ರೆ ಈ ಕಡೆ ಇರುತ್ತೆ, ಈ ಕಡೆ ದ್ರವ ಇರುತ್ತೆ. ಯಾಕಂತಂದ್ರೆ ಕಾರ್ಬನ್ ಅಂತ ಬಂದಾಗ 4 ಅದಾವಲ್ರಿ, ಎಲ್ಲ ಕಡೆ ಅದಾವಲ್ರಿ. ಸೊ ಅದೇ ರೀತಿ ಪ್ರತಿಯೊಂದಕ್ಕೆಲ್ಲ ದ್ವಿಧ್ರುವ ಅಂತೂ ಇದ್ದೇ ಇರುತ್ತೆ. ಸೊ ಈಗ ನೀವು ಕಂಪಾಸ್ ತಗೊಂಡಾಗ ಅಂತಂತೂ ನೀವು ಏನ್ ಫಸ್ಟ್ ಮೇಜರ್ ಆಗಿ ಯಾವುದು? ಕಂಪಾಸ್ನಾಗ ಏನ್ ಕಂಪಾಸ್ ಅಂತಂದ್ರೆ ದಿಕ್ಕು ತೋರಿಸ್ತದಲ್ರಿ ನಿಮ್ಗೆ. ಸೊ ಯಾವಾಗಲೂ ಕೂಡ ಆಲ್ವೇಸ್ ಕಡೆ ಇರ್ತದೆ, ಅದು ನಾರ್ತ್ ಪೋಲ್ ಕಡೆ ಇರ್ತದೆ. ಉತ್ತರಕ್ಕೆ ತೋರಿಸ್ತದಲ್ರಿ ನಿಮ್ಗೆ. ಮೊಬೈಲ್ದಾಗ ಕಂಪಾಸ್ ಅಂತ ನೋಡ್ರಿ ಇಲ್ರಿ, ಬೇಕಾಗಲ್ ಸರ್ ಇದಕ್ಕೆ ನೋಡಿ ಏನ್ ಮಾಡೋದಂತ. ಅಟ್ಲೀಸ್ಟ್ ಯಾ ದಿಕ್ಕಿನಾಗ ಅದಿರಿ ಇಲ್ಲ ಅಂತ, ಶುದ್ಧ ಹಾದಿ ಮೇಲೆ ಇದೀರಿ ಅಂತ ತೋರಿಸ್ತದ ಅದು. ಹೌದಾ? ನೀವು ಶುದ್ಧ ಹಾದಿ ಮೇಲೆ ಇದೀರಿ, ಇಲ್ಲ ನೀವು ಮನಿ ಕಡೆ ರಾತ್ರಿ ಇಲ್ಲ ಕತ್ಲದಾಗ ಲೈಟ್ ಬೆಳಕಿರ್ಲಾರ್ದಾಗ ಕರೆಕ್ಟ್ ಆಗಿ ನಡೆದಿರಲಿಲ್ಲ ಅಂತ ತೋರಿಸ್ತದೆ. ಅಟ್ಲೀಸ್ಟ್ ನಿಮ್ ಮನಿ ದಿಕ್ಕು ಯಾವ ದಿಕ್ಕಾದ್ರೆ ಅದ್ರೆ ಗೊತ್ತಿರ್ಬೇಕು. HCl ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಹೈಡ್ರೋ ಕ್ಲೋರಿನ್, ಹೈಡ್ರೋಜನ್ ಮತ್ತು ಕ್ಲೋರಿನ್. ಸೌಕಾಸ್ ಮೇಡಮ್, ಏನು ರೊಚ್ಚಿಗೆ ಹೇಳಬೇಡ್ರಿ, ಟೈಮ್ ಐತೆನ. ಕ್ಲೋರಿನ್ ಎಷ್ಟು ಎಲೆಕ್ಟ್ರಾನ್ಸ್ ಅದಾವ್ರಿ ಔಟರ್ ಮೋಸ್ಟ್ ಆರ್ಬಿಟಲ್ದಾಗ? ಎಷ್ಟು ಎಲೆಕ್ಟ್ರಾನ್ಸ್ ಅದಾವು ಔಟರ್ ಮೋಸ್ಟ್ ಆರ್ಬಿಟಲ್ ಕ್ಲೋರಿನ್ದಾಗ? ಎಷ್ಟು ಅದಾವು? ಹಾಕ್ರಿ, ಎಣಸ್ರಿ. ಸೊ ಇಲ್ಲಿ ನೋಡ್ರಿ, ಈಗ ಮಾಡ್ಕೋತ್ಕೊಂಡ್ರಿ ಮತ್ತೆ ಲೆಕ್ಕ ಮಾಡ್ಕೊಂಡ್ರಿ. ಇಲ್ಲಿ ಕೇಳ್ರಿ ಏನ್ ಹೇಳ್ತದಪ್ಪ ಡೈಪೋಲ್ ಮೂಮೆಂಟ್? ಧನಾತ್ಮಕ ಆವೇಶದಿಂದ ಋಣಾತ್ಮಕ ಆವೇಶ ಕಡೆ ಹೋಗ್ತದೆ ಅಂತಂದ್ರೆ ಈ ಕಡೆಯಿಂದ ಈ ಕಡೆ ಡೈರೆಕ್ಷನ್ ಹೋಗ್ತದೆ. ಸೊ ಇದು ಒಂದು. ಅಂಡ್ ದೆನ್ ಕ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಹೈಡ್ರೋಜನ್. ಹೌದು, ಕ್ಲೋರಿನ್ ಏನೈತೆ ಹೈಡ್ರೋಜನ್ ಕಿಂತಾನು ಅತ್ಯಂತ ಹೆಚ್ಚು ವಿದ್ಯುತ್ ಋಣೀಯ ಧಾತು ಅಂತ ನೋಡ್ತಿರ್ತೀವಿ. ಇಲ್ಲಿ ಜಲಜನಕ ಅಂಬೋದು ವಿದ್ಯುತ್ ಏನಪ್ಪಾ ಅಂತಂದ್ರೆ ಧನೀಯ ಧಾತು, ಗೆಟ್ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್. ಓಕೆ, ಹೈಡ್ರೋಕ್ಲೋರಿಕ್ ಆಮ್ಲ 1.3 ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರೀತಾರೆ. ಇದನ್ನ ಏನಂತ ಕರೀತಾರೆ? ಇವುಗಳನ್ನ ಪೋಲಾರ್ ಮಾಲಿಕ್ಯೂಲ್ಸ್. ಪೋಲಾರ್ ಮಾಲಿಕ್ಯೂಲ್ಸ್ ಗಳಿಗ 2 ಚಾರ್ಜ್ ಇರ್ತಾವ, ವೇರಾಸ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಗಳಿಗ ಚಾರ್ಜ್ ಇರಂಗಿಲ್ಲ ಅಂತ ಹೇಳ್ಬಿಟ್ಟು ಸೇಮ್ ಮಾಲಿಕ್ಯೂಲ್ ಇರ್ತದೆ, ಲೈಕ್ HH. ಹೈಡ್ರೋಜನ್ ಮತ್ತು hydrogen both are same molecules having they have no any kind of direction and charge ಅಂತ ಹೇಳ್ತಿರ್ತೀವಿ. ಇದಕ್ಕೂ ಚಾರ್ಜ್ ಇಲ್ಲ, ಇದಕ್ಕೂ ಚಾರ್ಜ್ ಇಲ್ಲ. ಹಿಂಗಾಗಿ ಇದಕ್ಕೆ ಏನಂತ ಕರೀತಾರೆ? ನಾನ್ ಪೋಲಾರ್ಸ್ ಅಂತ ಕರೀತಾರೆ, ಅಧ್ರುವೀಯ ಧಾತುಗಳಂತ ಕರೀತಿರ್ತಾರೆ. ಇದಕ್ಕ ಧ್ರುವೀಯ ಧಾತು ಅಂತ ಕರೀತಾರೆ, ಧ್ರುವೀಯ ಧಾತು ಅಂತ ಕರೀತಿರ್ತಾರೆ ಪೋಲಾರ್ ಮಾಲಿಕ್ಯೂಲ್ಸ್. ಸೊ ಡೈಅಟಮಿಕ್ ಮಾಲಿಕ್ಯೂಲ್ ಐತೆ. ಇದೇನ್ ತೋರಿಸಿದೇನಪ್ಪ ಅಂತಂದ್ರೆ CO2. CO2 is a non-polar and polar molecule ರೀ.
ಈಸ್ ಎ ಪೋಲಾರ್ ಮಾಲಿಕ್ಯೂಲ್, ನಾನ್ ಪೋಲಾರ್ ಮಾಲಿಕ್ಯೂಲ್. ಅಪೋಸಿಟ್ ಇದ್ದು ಅಂತಂದ್ರೆ, ಎರಡು ಸೇಮ್ ಇದ್ದು ಅಂತಂದ್ರೆ ಪೋಲಾರ್ ಮಾಲಿಕ್ಯೂಲ್. ಹೌದಾ? ಅಪೋಸಿಟ್ ಇದ್ರೆ ಪೋಲಾರ್ ಮಾಲಿಕ್ಯೂಲ್, ಅಪೋಸಿಟ್ ಇದ್ರೆ ಪೋಲಾರ್ ಮಾಲಿಕ್ಯೂಲ್, ಸೇಮ್ ಇದ್ದು ಅಂದ್ರೆ ನಾನ್ ಪೋಲಾರ್ ಮಾಲಿಕ್ಯೂಲ್. ಯಾವಾಗನು ಕೂಡ ಧ್ರುವಗಳು, ಅಪೋಸಿಟ್ ಮಾಲಿಕ್ಯೂಲ್ಸ್ ಒಳಗೆ ದ್ರವಗಳು ಇರ್ತವೆ. ಒಂದು ಪಾಸಿಟಿವ್ ದ್ರವ ಅಂದ್ರೆ ಏನ್ರಿ, ಪಾಸಿಟಿವ್ ಮತ್ತೆ ನೆಗೆಟಿವ್, ಇವುಗಳನ್ನ ದ್ರವ ಅಂತ ಕರೀತಿರ್ತಾರೆ. ಇವು ಸೇಮ್ ಅದಾವಲ್ಲ, ಇವು ನಾನ್ ಪೋಲಾರ್, ಇವು ದ್ರವಗಳಿಲ್ಲ, ಅಂದ್ರೆ ಆಕರ್ಷಣೆ ಕಡಿಮೆ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಯಾವಾಗನು ಕೂಡ ಪಾಸಿಟಿವ್ ಕಡೆಯಿಂದ ನೆಗೆಟಿವ್ ಗಳಿಗೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ತಾವ ಅಂತ ಹೇಳ್ಬಿಟ್ಟು. ಈಗ ಅದೇ ರೀ, 4 ಎಲೆಕ್ಟ್ರಾನ್ಸ್ ಅದಾವ ಅಂದ್ರೆ 4 ಡಬಲ್ ಬಂತು ಅಂದ್ರೆ 4 ಎಲೆಕ್ಟ್ರಾನ್ಸ್ಗಳು. ನಾ ಆಲ್ರೆಡಿ ಹೇಳಿದೆ, ಸಿಂಗಲ್ ಬಾಂಡ್ ಬಂತು ಅಂದ್ರೆ 2 ಎಲೆಕ್ಟ್ರಾನ್ಗಳು. ಹೌದಾ? ಡಬಲ್ ಬಾಂಡ್ ಬಂದು ಅಂತಂದ್ರೆ ನಾಲ್ಕು ಎಲೆಕ್ಟ್ರಾನ್ಗಳು. ಟ್ರಿಪಲ್ ಬಾಂಡ್ ಬಂದು ಅಂತಂದ್ರೆ 6 ಎಲೆಕ್ಟ್ರಾನ್ಸ್ ಅಂತಂದ್ರೆ ಇಲ್ಲಿ ಬಂದ ಎಷ್ಟದ ರೀ, 2 ಡಬಲ್ ಬಾಂಡ್ ಅದಲ್ರಿ, ಇಲ್ಲಿ ಡಬಲ್ ಬಾಂಡ್ ಇರೋದ್ರಿಂದ ಇಲ್ಲಿ 4 ಎಲೆಕ್ಟ್ರಾನ್ಸ್ ಅದಾವ. ಅಂಡ್ ದೆನ್ ಡಬಲ್ ಬಾಂಡ್ ಇಂದ ಇಲ್ಲಿ 4 ಎಲೆಕ್ಟ್ರಾನ್ಸ್ ಅದಾವ, ಇಲ್ಲಿ 4 ಎಲೆಕ್ಟ್ರಾನ್ಸ್ ಅದಾವ. ಇದನ್ನು ಆಕ್ಟೇಟ್ ಆಯ್ತು, ಇವೆರಡು ಆಕ್ಟೇಟ್ ಆಯ್ತು. ಅರ್ಥ ಆತ್ರಿ? ಸೊ ಇದಕ್ಕೇನಪ್ಪಾ ಅಂದ್ರೆ ಏನಂತ ಕರಿತೀವಿ, ಇದಕ್ಕ ಪೋಲಾರ್, ನಾನ್ ಪೋಲಾರ್, ಪೋಲಾರ್, ರೈಟ್, ಪೋಲಾರ್ ರೈಟಾ? ರೈಟ್. 4:45, 5:45. ಓಕೆ, ಥ್ಯಾಂಕ್ ಯು. ರಿಮೈನಿಂಗ್ ಕ್ಲಾಸ್ ಇನ್ ನೆಕ್ಸ್ಟ್.